ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. SIR ಸಂದರ್ಭದಲ್ಲಿ ಬೆಂಗಳೂರು ನಗರದ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ಹೆಸರು ಡಿಲೀಟ್ ಆಗಿರೋದು ಆತಂಕಕ್ಕೆ ಕಾರಣವಾಗಿದೆ. ಹಾಗೆ ಕೆಲವು ಕ್ಷೇತ್ರಗಳಲ್ಲಿ ಪ್ರಸ್ತುತ ಮತದಾರರ ಸಂಖ್ಯೆಯ ಅರ್ಧಕ್ಕಿಂತಲೂ ಹೆಚ್ಚು ನೇಮ್ಸ್ಗಳು ಡಿಲೀಟ್ ಆಗಿವೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಪರಿಶೀಲನೆ ನಡೆಸಬೇಕು, ಹೆಚ್ಚಿನ ಸಮಯ ನೀಡಬೇಕು, ಹಾಗೆ ಮನೆ ಮನೆಗೆ ತೆರಳಿ ಪರಿಶೀಲಿಸಬೇಕು, ಹಾಗೆ ಮತದಾರರ ಸಹಾಯ ಕೇಂದ್ರಗಳನ್ನ ಸ್ಥಾಪಿಸಬೇಕು ಅಂತ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. ಡೇಂಜರ್ SIR, MLAಗಳಿಗೆ ಢವಢವ. SIR ಪ್ರಾಸೆಸ್ ಅಂದ್ರೆ ಮೊನ್ನೆ 17ನೇ ತಾರೀಕಿಗೆ ಮೊದಲನೇ ಹಂತದ SIR ಪ್ರಕ್ರಿಯೆ ಮುಕ್ತಾಯವಾಯಿತು. ಅಂದ್ರೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಎನ್ಯೂಮರೇಷನ್ ಫಾರ್ಮ್ಗಳನ್ನ ಕೊಡ್ತಾರೆ. ಆ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ. ಈ ಪ್ರಾಸೆಸ್ ಆದ್ಮೇಲೆ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. SIR ಮಹಿಮೆಯಿಂದ ಡೇಂಜರ್ ಲೈನ್ ನಲ್ಲಿ ಪ್ರಮುಖ 25 ಕ್ಷೇತ್ರಗಳಿವೆ. ಬೆಂಗಳೂರಿನ 25 ಕ್ಷೇತ್ರಗಳಲ್ಲಿ 50% ಶೇಕಡ 50ರಷ್ಟು ಮತದಾರರು ಡಿಲೀಟ್ ಆಗಿದ್ದಾರೆ. ಅರ್ಧಕ್ಕರ್ಧ ವೋಟರ್ಸ್ ಹೆಸರು 25 ಕ್ಷೇತ್ರಗಳಲ್ಲೂ ಕೂಡ ಡಿಲೀಟ್ ಆಗಿದೆ. 20 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ 40ರಿಂದ ಶೇಕಡ 49ರಷ್ಟು ಮತಗಳು ಡಿಲೀಟ್ ಆಗಿದೆ. ಹೀಗಾಗಿ ಈ ಪ್ರಾಸೆಸ್ ಏನು ನಡೀತು, ಫಸ್ಟ್ ಸ್ಟೆಪ್ ಅಷ್ಟೇ ಕಂಪ್ಲೀಟ್ ಆಗಿರೋದು. ಇನ್ನೂ ಕೂಡ ವೆರಿಫಿಕೇಶನ್ ಇದೆ, ಕರೆಕ್ಷನ್ ಇದೆ, ಎಲ್ಲವೂ ಕೂಡ ಇರುತ್ತೆ. ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಜನರು ಒತ್ತಾಯವನ್ನ ಮಾಡ್ತಿದ್ದಾರೆ. ಹಾಗೆ ಹೆಲ್ಪ್ ಡೆಸ್ಕ್ ತೆರೀರಿ, ಸಾಕಷ್ಟು ನಮಗೂ ಕೂಡ ಡೌಟ್ಸ್ ಇದೆ, ನಮ್ಮ ಹೆಸರು ಆ ಪಟ್ಟಿಯಲ್ಲಿ ಇಲ್ಲ ಅಂತ ಅಂದ್ರೆ ನಾವು ಮುಂದೆ ಏನ್ ಸ್ಟೆಪ್ನ ತಗೊಳ್ಬೇಕು, ಈ ಬಗ್ಗೆ ನಮಗೆ ಸಹಾಯ ಬೇಕು, ಹೀಗಾಗಿ ಸಹಾಯ ಕೇಂದ್ರಗಳನ್ನ ತೆರೀರಿ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಜನರು ತಿಳಿಸ್ತಾ ಇದ್ದಾರೆ. ಇದರಿಂದ ಕೆಲ ಶಾಸಕರ ಎದೆಯಲ್ಲಿ ಢವಢವ ಕೂಡ ಶುರುವಾಗಿದೆ. ಭಾರಿ ಲೆಕ್ಕಾಚಾರಗಳಿತ್ತು, ಒಂದಿಷ್ಟು ಸ್ಥಾಪಿತ ಮತ ಬ್ಯಾಂಕ್ಗಳಿತ್ತು ಆಯಾ ಶಾಸಕರಿಗೆ. ಆದ್ರೆ ಈಗ ಇಲ್ಲಿ ಒಂದು ಶೇಕಡ ಅರ್ಧಕ್ಕರ್ಧ ಡಿಲೀಟ್ ಆಗಿದೆ ಅಂತ ಅಂದ್ರೆ ಇದು ಶಾಸಕರಿಗೆ ದೊಡ್ಡ ತಲೆನೋವಾಗಿದೆ. ಅದಕ್ಕೂ ಪ್ರಮುಖವಾಗಿ ಕಾರ್ಪೊರೇಟರ್ಗಳಿಗೆ. ಈಗ GBA ಎಲೆಕ್ಷನ್ ನಡೆದಿದ್ರೆ ಕಾರ್ಪೊರೇಟರ್ಗಳಿಗೂ ಕೂಡ ಇದು ದೊಡ್ಡ ತಲೆನೋವಾಗಿರ್ತಾ ಇತ್ತು. ಮತ ಬ್ಯಾಂಕ್ ಡಿಲೀಟ್ ಆಗ್ಬಿಟ್ರೆ ಹೇಗೆ ಎನ್ನುವಂಥ ಆತಂಕ ಅವರನ್ನ ಕಾಡ್ತಾ ಇದೆ. ಹಾಗೆ ಈ SIR ಪ್ರಾಸೆಸ್ ಏನಿದೆ, ಇಷ್ಟು ಬೇಗ ಮುಗಿಸೋದು ಬೇಡ. ಅಟ್ಲೀಸ್ಟ್ ವೋಟರ್ ಪಟ್ಟಿ ಪರಿಷ್ಕರಣೆಗೆ 1 ವರ್ಷ ಅವಕಾಶವನ್ನ ನೀಡಬೇಕು ಅನ್ನೋದು ಜನರ ಆಗ್ರಹ. ಹಾಗೆ ಈ ASDDO ಅಂದ್ರೆ ಪ್ರಮುಖವಾಗಿ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್, ಅದರ್ಸ್ ಅಂತ, ಇದರಲ್ಲಿ ಇವರ ಹೆಸರುಗಳು ಬಂದಿದೆ. ಬಟ್ ಇದರಲ್ಲಿ ಬಂದಿದೆ ಅಂತ ತಕ್ಷಣ ಅವರ ಹೆಸರು ಡಿಲೀಟ್ ಅಂತ ಅಲ್ಲ ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಇನ್ನೂ ಕೂಡ ಪ್ರೊಸೀಜರ್ ಇರುತ್ತೆ, ವೆರಿಫಿಕೇಶನ್ ಇರುತ್ತೆ, ಕರೆಕ್ಷನ್ ಇರುತ್ತೆ, ಎಲ್ಲವೂ ಇರುತ್ತೆ. ಜಸ್ಟ್ ಬಿಕಾಸ್ ಇವರ ಹೆಸರುಗಳು ASDDO ಲಿಸ್ಟ್ ನಲ್ಲಿ ಬಂದಿದೆ ಅಂತ ಅಂದ್ರೆ ಅವರು ಇನ್ವ್ಯಾಲಿಡ್ ಅಂತ ಅಲ್ಲ. ಹೀಗಾಗಿ ಜನರು ಆತಂಕ ಪಡುವಂತಹ ಅಗತ್ಯ ಬೇಡ ಅಂತ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಕೂಡ ತಿಳಿಸಿದೆ. ಹಾಗಾದ್ರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಅಂಕಿ ಅಂಶಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ನಾಗರಿಕರ ಪ್ರಮುಖ ಬೇಡಿಕೆಗಳು ಏನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ SIR ಎನ್ಯೂಮರೇಷನ್ ಫಾರ್ಮ್ ಏನಿದೆ, ಮನೆ ಮನೆಗೂ ಬಂದು BLO ಅಧಿಕಾರಿಗಳು ಬಂದು ಏನು ಫಾರ್ಮ್ 2 ಫಾರ್ಮ್ಗಳನ್ನ ಕೊಡ್ತಾರೆ. ಈ ಪ್ರಾಸೆಸ್ ಅನ್ನ ಇನ್ನೂ ಕೂಡ 3 ತಿಂಗಳು ಎಕ್ಸ್ಟೆಂಡ್ ಮಾಡಿ ಎನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಹಾಗೆ ಇಡೀ SIRಗೆ, ಮತದಾರರ ಪಟ್ಟಿ ಪರಿಷ್ಕರಣೆಗೆ 1 ವರ್ಷದ ಕಾಲಾವಕಾಶವನ್ನು ನೀಡಬೇಕು. ಈಗೇನು ಅಕ್ಟೋಬರ್ ಅಷ್ಟೊತ್ತಿಗೆಲ್ಲ ಫೈನಲ್ ಆಗುತ್ತೆ, ಬಟ್ ಅದು ಬೇಡ, ಅಷ್ಟು ಸಾಕಾಗೋದಿಲ್ಲ ಟೈಮು, 1 ವರ್ಷ ಟೈಮ್ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ASDDO ಕ್ಯಾಟಗರಿಯಲ್ಲಿ ಯಾರ್ದೆಲ್ಲ ಹೆಸರಿದೆ, ನಾನು ಆಗ್ಲೇ ಹೇಳ್ದಾಗೆ ಅಧಿಕಾರಿಗಳು ಮನೆಗೆ ಬಂದಾಗ ಇರೋದಿಲ್ಲ, ಆ ವ್ಯಕ್ತಿಗಳು ಲಭ್ಯ ಇರೋದಿಲ್ಲ, ಅವ್ರನ್ನ ಆಬ್ಸೆಂಟ್ ಅಥವಾ ಶಿಫ್ಟೆಡ್ ಅಂದ್ರೆ ಬೇರೆ ಕಡೆಗೆ ಸ್ಥಳಾಂತರ ಆಗಿರ್ತಾರೆ, ಡೆಡ್ ಅಂದ್ರೆ ಅವರು ಮೃತಪಟ್ಟಿರ್ತಾರೆ, ಹಾಗೆ ಡೂಪ್ಲಿಕೇಟ್ ಅಂತ ಅಂದ್ರೆ 1ಕ್ಕಿಂತ ಹೆಚ್ಚು ವೋಟರ್ ಐಡಿಗಳನ್ನ ಅವರು ಇಟ್ಕೊಂಡಿರ್ತಾರೆ, ಯೂಸ್ ಮಾಡ್ತಾ ಇರ್ತಾರೆ. ಈ ಕ್ಯಾಟಗರಿಯಲ್ಲಿ ಇರುವಂತಹ ಹೆಸರುಗಳನ್ನ ತಕ್ಷಣವೇ ಡಿಲೀಟ್ ಮಾಡಬಾರ್ದು ಎನ್ನುವಂಥ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಹಾಗೆ BLOಗಳು ಮತ್ತೊಮ್ಮೆ ಮನೆ ಮನೆಗೆ ತೆರಳಿ ಪರಿಶೀಲನೆಯನ್ನ ನಡೆಸಬೇಕು. ಜೊತೆಗೆ ಸ್ಥಳಾಂತರಗೊಂಡವರಿಗೆ, ಶಿಫ್ಟ್ ಆದವರಿಗೆ ಎನ್ಯೂಮರೇಷನ್ ಫಾರ್ಮ್ ಹಾಗೂ ಫಾರ್ಮ್ 8 ಅನ್ನ ನೀಡಿ ಮತ ವರ್ಗಾವಣೆಗೆ ಅವಕಾಶವನ್ನ ಕಲ್ಪಿಸಬೇಕು. ಹೊಸ ಮತದಾರರಿಗೆ
ಫಾರ್ಮ್ 6 ಮೂಲಕ ನೋಂದಣಿಗೆ ಅವಕಾಶವನ್ನ ನೀಡಬೇಕು. ಆಬ್ಸೆಂಟ್ ಅಥವಾ ಅದರ್ಸ್ ಈ ಮತದಾರರನ್ನ ಸಂಪರ್ಕಿಸಿ ಸಣ್ಣ ಪುಟ್ಟ ದೋಷವನ್ನ ಸರಿಪಡಿಸಿ ಅವರನ್ನ ಪಟ್ಟಿಯಲ್ಲಿ ಉಳಿಸಬೇಕು. ಕಂಪ್ಲೀಟ್ ಆಗಿ ಅವರನ್ನ ಡಿಲೀಟ್ ಮಾಡಬಾರ್ದು. ಇದ್ರ ಬಗ್ಗೆ ಚುನಾವಣಾ ಆಯೋಗ ಕೂಡ ಹೇಳ್ತಾ ಇದೆ. ಯಾವುದೇ ಆತಂಕ ಪಡುವಂತಹ ವಿಷಯ ಅಲ್ಲ ಇದು. ಅವರು ASDDO ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದಿದೆ ಅಂತ ಅಂದ್ರೆ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಲ್ಲ ಅಂತಲೂ ಕೂಡ ಅವ್ರು ತಿಳಿಸಿದ್ದಾರೆ. ಹಾಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಚುನಾವಣಾ ಆಯೋಗದಿಂದ ವ್ಯಾಪಕ ಪ್ರಚಾರ ಹಾಗೆ ಜಾಗೃತಿ ಅಭಿಯಾನವನ್ನ ನಡೆಸಬೇಕು ಅನ್ನೋದು ಜನರ ಆಗ್ರಹ. ಯಾಕಂದ್ರೆ SIR ಬಗ್ಗೆ ನಾಲೆಡ್ಜ್ ಎಷ್ಟೋ ಜನಕ್ಕೆ ಇರೋದಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸಬೇಕು. ಆರಂಭಕ್ಕೂ ಮುನ್ನವೇ ಇದನ್ನ ಮಾಡಬೇಕಿತ್ತು, ಬಟ್ ಅಟ್ಲೀಸ್ಟ್ ಈಗಲಾದ್ರೂ ಮಾಡಿ ಅನ್ನೋದು ಜನರ ಒಂದು ಅಭಿಪ್ರಾಯ. ಮತ್ತೊಂದ್ ಕಡೆ ಇದೆಲ್ಲವೂ ಕೂಡ ಸಾಧ್ಯವಾಗದಿದ್ರೆ ರಾಜ್ಯ ಸರ್ಕಾರನೇ ಈ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಸರ್ಕಾರಿ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಮಾಹಿತಿಯನ್ನ ನೀಡಬೇಕು. ಹಾಗೆ ಹೆಲ್ಪ್ ಡೆಸ್ಕ್ಗಳನ್ನ ಸ್ಥಾಪಿಸಿ ಮತದಾರರಿಗೆ ನೆರವನ್ನ ನೀಡಬೇಕು. ಇಷ್ಟು ಬೇಡಿಕೆಗಳನ್ನ ಜನರು, ಕರ್ನಾಟಕದ ಜನತೆ ಮುಂದಿಡ್ತಾ ಇದೆ. ನಾನಾಗ್ಲೇ ಹೇಳಿದೆ, 25 ಕ್ಷೇತ್ರಗಳಲ್ಲಿ ಒಂದು 50% ಮತದಾರರು ಡಿಲೀಟ್ ಆಗಿದ್ದಾರೆ ಅಥವಾ ಈ ASDDO ಕ್ಯಾಟಗರಿಗೆ ಬಂದಿದ್ದಾರೆ ಅಂತ. ಹಾಗಾದ್ರೆ ಆ 25 ಕ್ಷೇತ್ರಗಳು ಯಾವ್ದ್ಯಾವುದು, ಅಲ್ಲಿ ಎಷ್ಟು ಮತದಾರರಿದ್ರು ಮುಂಚೆ, ಹಾಗೆ ಡಿಲೀಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ದಾಸರಹಳ್ಳಿ ಕ್ಷೇತ್ರ. ಇಲ್ಲಿ ಒಟ್ಟು ಮತದಾರರು 4,71,922 ಜನ ಇರ್ತಾರೆ. ಈಗ ಡಿಲೀಟ್ ಲಿಸ್ಟ್ಗೆ ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಇದು ASDDO ಪಟ್ಟಿ. ಈ ಡಿಲೀಟ್ ಲಿಸ್ಟ್ಗೆ ಸೇರಿರೋರು 2,46,790 ಜನ. ಅಂದ್ರೆ 52.88% ಜನರ ಹೆಸರು ಡಿಲೀಟ್ ಆಗಿದೆ. ಮತ್ತೊಂದು ಕಡೆ CV ರಾಮನ್ ನಗರ ಈ ಕ್ಷೇತ್ರವನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಒಟ್ಟು ಮತದಾರರು 2,74,142 ಜನ ಇದ್ರು. ಈಗ ಡಿಲೀಟ್ ಲಿಸ್ಟ್ ಅಂದ್ರೆ ಅರ್ಧಕ್ಕರ್ಧ 1,40,4801 ಜನ ಮತದಾರರು ಡಿಲೀಟ್ ಲಿಸ್ಟ್ಗೆ ಸೇರಿದ್ದಾರೆ. ಅಂದ್ರೆ 51.36% ಡಿಲೀಟ್ ಆಗಿದೆ. ಮತ್ತೊಂದು ಕಡೆ ಬೊಮ್ಮನಹಳ್ಳಿ ಕ್ಷೇತ್ರ ಅಂತ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಒಟ್ಟು ಮತದಾರರು 4,84,973 ಜನ ಇದ್ರು. ಡಿಲೀಟ್ ಲಿಸ್ಟ್ ನಲ್ಲಿ 2,67,014 ಜನ ಅಂದ್ರೆ ASDDO ಲಿಸ್ಟ್ ನಲ್ಲಿ ಇದ್ದಾರೆ. 55.06% ಅಷ್ಟು ಹೆಸರು ಡಿಲೀಟ್ ಆಗಿದೆ. ಮತ್ತೊಂದು ಕ್ಷೇತ್ರ BTM ಲೇಔಟ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಒಟ್ಟು ಮತದಾರರು ಇದ್ದದ್ದು 2,82,035. ಡಿಲೀಟ್ ಲಿಸ್ಟ್ ನಲ್ಲಿ ಸದ್ಯ ಇರುವಂತಹ ಜನರು ಎಷ್ಟು ಜನ ಇದ್ದಾರೆ ಅಂತ ಅಂದ್ರೆ 1,46,273. 51.86% ಹೆಸರುಗಳು ಡಿಲೀಟ್ ಆಗಿದೆ. ಹಾಗೆ ವಿಜಯನಗರ ಕ್ಷೇತ್ರವನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇದ್ದದ್ದು 3,20,773 ಜನ. ಈಗ ಡಿಲೀಟ್ ಲಿಸ್ಟ್ ನಲ್ಲಿ ಇರೋರು 1,65,058 ಅಂದ್ರೆ ಇವ್ರನ್ನ ASDDO ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್, ಅದರ್ಸ್ ಈ ಲಿಸ್ಟ್ಗೆ ಸೇರಿಸಲಾಗಿದೆ. ಇದು 51.45% ಡಿಲೀಟ್ ಆಗಿದೆ. ಹಾಗೆ ಈ 50% ವೋಟ್ ಡಿಲೀಟ್ ಆಗಿರುವಂತಹ ಕ್ಷೇತ್ರಗಳನ್ನ ನಾವು ನೋಡಿದ್ವಿ. ಮೊದಲನೇದಾಗಿ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರ ಅಂದ್ರೆ ಇದು BTM ಲೇಔಟ್ ಕ್ಷೇತ್ರ, ಆಗ್ಲೇ ನಾವು ಗಮನಿಸಿದ್ವಿ. ಎರಡನೇದಾಗಿ ಸತೀಶ್ ರೆಡ್ಡಿ ಅವರ ಕ್ಷೇತ್ರ ಬೊಮ್ಮನಹಳ್ಳಿ ಕ್ಷೇತ್ರ. ಮೂರನೇದಾಗಿ ಮುನಿರಾಜು ಅವರ ಕ್ಷೇತ್ರ, ಇದು ದಾಸರಹಳ್ಳಿ ಕ್ಷೇತ್ರ. ಹಾಗೆ ನಾಲ್ಕನೇದಾಗಿ M ಕೃಷ್ಣಪ್ಪ ಅವರ ಕ್ಷೇತ್ರ, ಇದು ವಿಜಯನಗರ ಕ್ಷೇತ್ರ. ಹಾಗೆ ಕೊನೆಯದಾಗಿ S ರಘು ಅವರ ಕ್ಷೇತ್ರ, ಇದು CV ರಾಮನ್ ನಗರ ಕ್ಷೇತ್ರ. ಇದರಲ್ಲಿ 50% ಮತದಾರರ ಹೆಸರು ಡಿಲೀಟ್ ಆಗಿದೆ ಅಥವಾ ASDDO ಪಟ್ಟಿಗೆ ಸೇರಿದೆ. ಈ ರೀತಿ ಇದೆ. ಇನ್ನು ಸದ್ಯ ಅಪಾಯದಲ್ಲಿರುವಂತಹ ಕ್ಷೇತ್ರಗಳು ಯಾವ್ದ್ಯಾವುದು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಪಾಯದಲ್ಲಿರುವಂತಹ ಕ್ಷೇತ್ರಗಳು ಮೊದಲನೇದಾಗಿ ಗೋವಿಂದರಾಜನಗರ. ಅಲ್ಲಿ ಒಟ್ಟು ಮತದಾರರು 3,06,486 ಇದ್ರು. ಆಲ್ರೆಡಿ ಈಗ ಡಿಲೀಟ್ ಲಿಸ್ಟ್ ನಲ್ಲಿ 1,49,707 ಜನ ಇದ್ದಾರೆ. ಅಂದ್ರೆ 48.85% ಡಿಲೀಟ್. ನೆಕ್ಸ್ಟ್ ಬಸವನಗುಡಿ ಕ್ಷೇತ್ರ. ಇಲ್ಲಿ ಒಟ್ಟು ಮತದಾರರು 2,37,161. ಡಿಲೀಟ್ ಲಿಸ್ಟ್ ನಲ್ಲಿ 1,14,013 ಜನ. ಅಂದ್ರೆ 48.07% ಡಿಲೀಟ್. ಹಾಗೆ ಮತ್ತೊಂದು ಕಡೆ ಪದ್ಮನಾಭನಗರ ಕ್ಷೇತ್ರ, ಇದು ಕೂಡ ಅಪಾಯದಲ್ಲಿರುವಂತಹ ಕ್ಷೇತ್ರ. ಇಲ್ಲಿ ಒಟ್ಟು ಮತದಾರರು 2,93,149. ಡಿಲೀಟ್ ಲಿಸ್ಟ್ ನಲ್ಲಿ ಆಲ್ರೆಡಿ 1,27,647 ಜನ ಇದ್ದಾರೆ. ಅಂದ್ರೆ 43.54% ಡಿಲೀಟ್ ಆಗಿದ್ದಾರೆ. ಎಸ್, ಗಮನಿಸಿದ್ರಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಅರ್ಧಕ್ಕರ್ಧ ಡಿಲೀಟ್ ಆಗಿದೆ ಅಂತ. ಬೆಂಗಳೂರಿನ 25 ಕ್ಷೇತ್ರಗಳಲ್ಲಿ
50% ಮತದಾರರ ಹೆಸರು ಡಿಲೀಟ್ ಆಗಿದೆ. ಅರ್ಧಕರ್ಧ ವೋಟರ್ಸ್ ಹೆಸರು 25 ಕ್ಷೇತ್ರಗಳಲ್ಲೂ ಕೂಡ ಡಿಲೀಟ್ ಆಗಿರುವಂಥದ್ದು. ಅಂದರೆ ಇದು ಡಿಲೀಟ್ ಅಂತ ಅಂದರೆ ಆ ASDDO ಲಿಸ್ಟ್ಗೆ ಬಂದಿದೆ. ಹೀಗಾಗಿ ಮುಂದೆ ಪ್ರಾಸೆಸ್ಸಲ್ಲಿ ಯಾವ ರೀತಿ ಆಗುತ್ತೆ. ಹಾಗೆ ಜನರಿಗೂ ಕೂಡ ಒಂದಷ್ಟು ಆತಂಕ ಇದೆ. ಚುನಾವಣಾ ಆಯೋಗ ಪ್ರತಿ ಬಾರಿಯೂ ಈ ಬಗ್ಗೆ ಕ್ಲಾರಿಟಿನ ಕೊಡ್ತಾನೆ ಇದೆ. ನಿಮಗೆ ಮುಂದೆ ಪ್ರಾಸೆಸ್ ಇದೆ, ಆಪ್ಷನ್ಸ್ ಇದೆ, ನೋ ನೀಡ್ ಟು ವರಿ. ASDDO ಪಟ್ಟಿಗೆ ಬಂದಿದ ತಕ್ಷಣ ಪರ್ಮನೆಂಟ್ ಡಿಲೀಟ್ ಅಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಕೂಡ ಅಯ್ಯೋ ನನ್ನ ಹೆಸರಿಲ್ಲ ಎನ್ನುವಂಥ ಆತಂಕ, ನಾನು ಆ ರೈಟ್ಸ್ನ ಕಳ್ಕೊಂಡ್ಬಿಡ್ತೀನ, ವೋಟಿಂಗ್ ರೈಟ್ಸ್ನ ಕಳ್ಕೊಂಡ್ಬಿಡ್ತೀನ, ಇವನ್ ದೋ ಐ ಆಮ್ ಅ ವ್ಯಾಲಿಡ್ ವೋಟರ್, ಈ ರೀತಿ ಆಗ್ತಾ ಇದೆಯಲ್ಲ ಎನ್ನುವಂಥ ಒಂದಷ್ಟು ಆತಂಕ ಜನರಲ್ಲಿ ಉಂಟಾಗ್ತಾ ಇದೆ. ಹೀಗಾಗಿ ಈ ವಿಚಾರವಾಗಿ ಚುನಾವಣಾ ಆಯೋಗದಿಂದ ಒಂದು ರೀತಿ ವ್ಯಾಪಕ ಪ್ರಚಾರ ಅಥವಾ ಒಂದು ಜಾಗೃತಿ ಅಭಿಯಾನವನ್ನು ನಡೆಸಬೇಕು ಅಂತ ಜನರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಹಾಗೆ ಇದು ಸಾಧ್ಯವಾಗದಿದ್ರೆ ರಾಜ್ಯ ಸರ್ಕಾರನೇ ಈ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅಂತಲೂ ಕೂಡ ಜನರು ಹೇಳ್ತಾ ಇದ್ದಾರೆ. ಸರ್ಕಾರಿ ಸಿಬ್ಬಂದಿ ಮನೆ ಮನೆಗೆ ತೆರಳಿ ನೆಕ್ಸ್ಟ್ ಪ್ರಾಸೆಸ್ ಏನು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಿ, ಹೆಲ್ಪ್ ಡೆಸ್ಕ್ಗಳನ್ನು ಸ್ಥಾಪಿಸಿ, ಏನೇ ಡೌಟ್ ಇದ್ರು ವೋಟರ್ಸ್ಗೆ ಏನೇ ಡೌಟ್ ಇದ್ರು, ಈಗ SIR ಪ್ರಾಸೆಸ್ ರಿಲೇಟೆಡ್ ಏನೇ ಡೌಟ್ ಇದ್ರು ಕೂಡ ಅವರು ಕಾಲ್ ಮಾಡಬಹುದು. ಕಾಲ್ ಮಾಡಿ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು, ಅದಕ್ಕೆ ಉತ್ತರವನ್ನು ಪಡ್ಕೊಳ್ಬಹುದು. ಆತಂಕ ಆಗ ಅಟ್ಲೀಸ್ಟ್ ಕಡಿಮೆ ಆಗುತ್ತೆ. ಹೀಗಾಗಿ ಹೆಲ್ಪ್ ಡೆಸ್ಕ್ಗಳನ್ನು ಸ್ಥಾಪಿಸಿ ಮತದಾರರಿಗೆ ನೆರವು ನೀಡಬೇಕು ಅನ್ನೋದು ಜನರ ಒಂದು ಪ್ರಮುಖ ಬೇಡಿಕೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನ್ಯಾಯಕ್ಕಾಗಿ ಹೋರಾಟ ಸಮಿತಿಯ ಅಧ್ಯಕ್ಷರು ಹ್ಯಾರಿ ಡಿಸೋಜಾ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ನಮ್ಮ ಜೊತೆ ರಾಜಕೀಯ ಚಿಂತಕರು ಶಶಿಕಾಂತ್ ಯಡಹಳ್ಳಿ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಾಮಾಜಿಕ ಹೋರಾಟಗಾರರು VN ರಾಜಶೇಖರ್ ಅವರು ಝೂಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಸ್ ಹ್ಯಾರಿ ಸರ್, ನಿಮ್ಮಿಂದಾನೇ ಶುರು ಮಾಡ್ತೀನಿ. ಈ ಅಂಕಿ ಅಂಶಗಳು ಅಂದ್ರೆ 50% ಡಿಲೀಟ್ ಆಗಿದೆ, ಅಂದ್ರೆ ಅದು ASDDO ಪಟ್ಟಿಗೆ ಸೇರಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನು? ಮೊಟ್ಟ ಮೊದಲಾಗಿ SIR ಎಂದರೆ ಏನು, ಇದರ ಬಗ್ಗೆ ತಾವು ಇದಕ್ಕಿಂತ ಮೊದಲು ಬಹಳ ಅರ್ಥಪೂರ್ಣ ಒಂದು ಕಾರ್ಯಕ್ರಮ ಇಟ್ಟಿದ್ದೀರ. ಜನಗಳಿಗೆ ಒಂದು ಅವಕಾಶವನ್ನು ನೀಡಿದ್ದೀರ, ಎಲ್ಲ ರೀತಿಯಲ್ಲಿ ಅವರಿಗೆ ಒಂದು ಮಾಹಿತಿ ನೀಡಿದ್ದೀರ. ತಮಗೆ ಧನ್ಯವಾದಗಳು. ಆದರೆ SIR ಎಂದರೆ ಏನು ಅಂತೇಳಿ ಜನರಿಗೆ ತುಂಬ ಗೊಂದಲ, ತುಂಬ ಗೊಂದಲ. SIR ಎಂದರೆ ಏನು? SIR ಎಂದರೆ ನಾವು ತಿಳ್ಕೊಂಡ ಪಟ್ಟಿಗೆ, ಕರ್ನಾಟಕದ ಜನತೆ ಪಟ್ಟಿಗೆ 2 ಕಡೆ ಹೆಸರಿದ್ದರೆ ಅದನ್ನು ರದ್ದು ಮಾಡೋದು, ಇಲ್ಲ ಬಾಂಗ್ಲಾದೇಶ, ಪಾಕಿಸ್ತಾನ, ವಿದೇಶದಿಂದ ಬಂದವರು ಇಲ್ಲಿ ವೋಟರ್ ಲಿಸ್ಟಲ್ಲಿ ಸೇರಿ ನಮ್ಮ ಇಲ್ಲಿ ಇದು ಮಾಡ್ಕೊಳ್ತಾರೆ, ಅವರ ಹೆಸರುಗಳನ್ನು ತೆಗೆಯೋದು ಅಂತ ಇದೆ. ಮೂರನೇದಾಗಿ ವೋಟರ್ ID-ಯಲ್ಲಿ ಯಾರ್ದು ಹೆಸರಿಲ್ಲ ಅವ್ರಿಗೆ ಅನ್ಯಾಯ ಆಗಬಾರ್ದು, ಅವರ ಹೆಸರುಗಳನ್ನು ಸೇರಿಸಬೇಕು ಅಂತೇಳಿ ಉದ್ದೇಶ SIR ಇದು ಇತ್ತು. ಆದರೆ ಈಗ ಆಗ್ತಾ ಇರೋದೇನು, ಇದ್ದವರ ಹೆಸರನ್ನೇ ಅವರು ತೆಗಿತಾ ಇದ್ದಾರೆ, ಇದ್ದವರ ಹೆಸರನ್ನೇ ಅವರು ತೆಗಿತಿದ್ದಾರೆ. ಇಲ್ಲಿ ದುರಂತ ಅಂದರೆ ಏನಂದರೆ ಈ SIR ಪ್ರಕ್ರಿಯೆ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇಲ್ಲ. ನಾನು ಬಹಳಷ್ಟು ಬೆಂಗಳೂರಿನಲ್ಲಿ ಪ್ರಯಾಣ ಮಾಡಿದ್ದೇನೆ. ಸರ್ಕಾರಿ ಅಧಿಕಾರಿಗಳು ಯಾರೂ ಮಾಡ್ತಾ ಇಲ್ಲ. ಯಾವುದೋ ಒಂದು ಚೌಟ್ರಿಯಲ್ಲಿ ಯಾರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ, ಮಸೀದಿಯಲ್ಲಿ ಜನ ತುಂಬಿಕೊಳ್ತಾ ಇದ್ದಾರೆ, ಅವರವರೇ ಏಜೆಂಟ್ಗಳು, ಅವರವರಿಗೆ ಯಾರ್ಯಾರು ಬೇಕು ಅವರವರೇ ಎಲ್ಲ ತಿದ್ದುಕೊಂಡು ಮಾಡ್ತಾ ಇದ್ದಾರೆ. ಇದರಲ್ಲಿ ಪಾಕಿಸ್ತಾನದವರು, ಬಾಂಗ್ಲಾದೇಶದವರು ಇರಲ್ವಾ? ಅದನ್ನು ಪರಿಶೀಲನೆ ಮಾಡುವವರು ಯಾರು? ಫಸ್ಟ್ ಪ್ರಶ್ನೆ. ಎರಡನೇದು, ಈ BLOಗಳಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಅವರನ್ನು ಮೇಲುಸ್ತುವಾರಿ ಮಾಡುವವರು ಯಾರು? ಫಸ್ಟ್ ಆಫ್ ಆಲ್ ಅವ್ರಿಗೆ ಟ್ರೈನಿಂಗ್ ಕರೆಕ್ಟಾಗಿ ಕೊಟ್ಟಿದ್ರ ಸರ್? ಅದು ಪ್ರಶ್ನೆ. ಈಗ ಟ್ರೈನಿಂಗ್ ಕೊಟ್ಟಿಲ್ಲ, ನಾನು ಪ್ರಮುಖ ವಿಷಯ ಹೇಳ್ತಾ ಇದ್ದೀನಿ. ಚುನಾವಣಾ ಆಯುಕ್ತರು AC ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ, ಪ್ರೆಸ್ ರಿಲೀಸ್ ದಿನಾ ಕೊಡ್ತಾ ಇದ್ದಾರೆ. ಮತ್ತು ಮಹೇಶ್ವರ್ ಅವರು ಮುಖ್ಯ ಆಯುಕ್ತರಾಗಿದ್ದಾರೆ, ಜಂಟಿ ಆಯುಕ್ತರಿದ್ದಾರೆ, ಅವರೆಲ್ಲ ಈಗ ರಸ್ತೆ ಬದಿ ಅಂಗಡಿಗಳನ್ನು ಹೊಡೆಯೋದರಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಯಾರು SIR ಬಗ್ಗೆ ಯಾರೂ ಹರಿಸ್ತಾ ಇಲ್ಲ. BLOಗಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾ ಇದ್ದಾರೆ, ಯಾರಿಗೂ ಮಾಹಿತಿ ಇಲ್ಲ. ಸೊ ಇದು ಇರುವುದರಿಂದ ಇದು ಜನರಿಗೆ ಸರ್ಕಾರ ಒಂದು ದ್ರೋಹ ಮಾಡ್ತಾ ಇದೆ, ಅವರ ಹಕ್ಕನ್ನು ಕಸಿದುಕೊಳ್ತಾ ಇದೆ. ಈಗ 2002ರ ದಾಖಲೆ ತೆಗೆದು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದು ತರಲಿಕ್ಕೆ 85% ಜನರಿಗೆ ಸಾಧ್ಯ ಆಗ್ತಾ ಇಲ್ಲ. ನಾನಾ ಕಾರಣಗಳಿಂದ ಆಗ್ತಾ ಇಲ್ಲ. ಅದನ್ನು ತಗೊಂಡು ಬನ್ನಿ ಅಂತ ಹೇಳ್ತಾರೆ.
ಮತ್ತು ಅವ್ರು ಯಾವ ಟೈಮಲ್ಲಿಗೆ BLO ಬರ್ತಾರೆ ನಮಗೆ ಮಾಹಿತಿ ಇರಲ್ಲ. ಅದಕ್ಕಾಗಿ ಈ ಒಂದು SRA ಪ್ರಕ್ರಿಯೆ ಏನಿದೆ ಯಾವುದಾದ್ರೂ ಒಂದು ಖಾಸಗಿ ಸಂಸ್ಥೆಗೆ ನೀಡಿದರೆ ಅವರು ಬಹಳ ಮುತುವರ್ಜಿ ವಹಿಸಿ ಮನೆ ಮನೆಗೆ ಹೋಗಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಸರ್ಕಾರದವರು ಅದನ್ನು ಪರಿಶೀಲನೆ ಮಾಡ್ಬೋದು. ಈಗ ನೋಡಿ, ಇವತ್ತು ಪೇಪರ್ನಲ್ಲಿ ಕೊಟ್ಟಿದ್ದಾರೆ, ಸರ್ಕಾರದ ಒಂದು ಮಾಹಿತಿ ಬಂದಿದೆ ಆಯೋಗದಿಂದ, ಯಾವ ಜಿಲ್ಲೆಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ರದ್ದಾಗಿದೆ ಅಂತೇಳಿ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು. ಇದು ಒಂದು ರೀತಿಯಲ್ಲಿ ದಿಗ್ಭ್ರಮೆ ಆಗುತ್ತೆ. 50% ಹೆಸರು ಡಿಲೀಟ್ ಅಂದರೆ 52% ಡಿಲೀಟ್ ಅಂದರೆ ಯಾವ ಕಾರಣದಿಂದ ಡಿಲೀಟ್ ಆಗಿದ್ದಾರೆ, ವರ್ಗಾವಣೆನೋ ಏನು, ಅದನ್ನು ಪರಿಶೀಲನೆ ಯಾರೂ ಕೂಡ ಮಾಡ್ತಾ ಇಲ್ಲ. ಇದು ಬೆಂಗಳೂರಿನ ಜನತೆಗೆ ಚುನಾವಣೆ ಆಯೋಗ ಮಾಡುತ್ತಿರುವ ಅತಿ ದೊಡ್ಡ ದ್ರೋಹ. ಎರಡನೇದು ಮುಖ್ಯವಾಗಿ ವಿರೋಧ ಪಕ್ಷಗಳಿದ್ದಾವೆ. ಒಂದ್ಸರಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಅವರು ಇದನ್ನು ಉಗ್ರವಾಗಿ ಹೋರಾಟ ಮಾಡಬೇಕಿತ್ತು, BJP ಆಗಲಿ JDS ಆಗಲಿ. ಈಗ ನಮ್ಮ ಏರಿಯಾದಲ್ಲಿ ನಾನು ಹೇಳೋದಾದ್ರೆ BLOಗಳು ಸರಿಯಾಗಿ ಪರಿಶೀಲನೆ ಮಾಡಲೇ ಇಲ್ಲ. ಯಾರು ಬರ್ತಾ ಇಲ್ಲ. ಯಾರೊಬ್ಬರಿಗೆ ಕಳಿಸ್ತಾ ಇದ್ದಾರೆ, ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವ್ರು ಸೊಂಟ ಬಗ್ಸೋದೇ ಇಲ್ಲ, ಮೇಲೆ ಹತ್ತೋದೇ ಇಲ್ಲ ಬಿಲ್ಡಿಂಗ್ ಅಲ್ಲಿ. ಮತ್ತೆ ಹೇಗೆ BLOಗಳು ಇದು ಮಾಡ್ತಾರೆ? ಅವ್ರು ಎಷ್ಟು ಜನ ಈಗ ಆಯ್ತು, ಈಗ ಮೊನ್ನೆ 20ನೇ ತಾರೀಕಿಗೆ ನೀವು ಪರಿಷ್ಕರಣೆಯನ್ನು ನಿಲ್ಲಿಸಿದ್ದೀರಾ. ಯಾವ ರೀತಿಯಲ್ಲಿ ಆಗಿದೆ, ಎಷ್ಟು ಅಡ್ರೆಸ್ ಚೇಂಜ್ ಆಗಿದೆ, ಅದನ್ನು ಅಲ್ಲಿ ಮಾಹಿತಿ ಕೊಟ್ಟಿದ್ದೀರಾ? ಮಾಹಿತಿ ಕೊಟ್ಟಿಲ್ಲ. ಎಷ್ಟು ಜನ ಸತ್ತಿದಾರ ಏರಿಯಾದಲ್ಲಿ ಕೊಟ್ಟಿದ್ದಾರಾ? ಈಗ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ, BBMP ಕ್ಷೇತ್ರದಲ್ಲಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಬೆಸ್ಕಾಂ ಇದೆ, BWSSB ಇದೆ. ಅವ್ರಿಗೆ ಪ್ರತಿ ಒಂದು ಮನೆ ನಂಬರ್ ಗೊತ್ತಿದೆ. ಅವರ ವರದಿ ಏನು ಹೇಳ್ತಾ ಇದೆ ಅವ್ರಿಗೆಲ್ಲ ಗೊತ್ತಿದೆ. ಅವರು ಈ ಸಂದರ್ಭದಲ್ಲಿ ಹಾಜರಿರುವುದಿಲ್ಲ. ಹೀಗೆ ಇರುವುದರಿಂದ BLOಗಳು ಯಾವ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ ಬಹಳ ಇದು. ಅದಕ್ಕಾಗಿ ಇದು ಜನರಿಗೆ, ಚುನಾವಣಾ ಆಯೋಗಕ್ಕೆ ನಾವು ದೂರು ಕೊಟ್ಟು ಏನು ಪ್ರಯೋಜನ ಇಲ್ಲ. ನೀವು ದಿನನಿತ್ಯ ಟಿವಿಯಲ್ಲಿ ನೋಡ್ತೀರಾ, ಮಳಿಗೆಗಳನ್ನ ಹೊಡಿತಾರೆ. ಇದೇ ಮಾಡ್ಲಿಕ್ಕೆ ಏನು BBMPನವರು GBAನವರು ಅದರಲ್ಲೇ ಬ್ಯುಸಿ ಆಗಿದ್ದಾರೆ. ಸೊ ಈ SRA ಪ್ರಕ್ರಿಯೆಯನ್ನು ನೋಡ್ತಾ ಇರೋರು ಯಾರು? ಆದ್ದರಿಂದ ನಮ್ದು ಮನವಿ, ನಿಮ್ಮ ಚಾನೆಲ್ ಮುಖಾಂತರ ಬೆಂಗಳೂರು ಮತದಾರರಿಗೆ ದ್ರೋಹ ಮಾಡಬೇಡಿ. ವೋಟರ್ ID ಇಲ್ಲ ಅಂದ್ರೆ ನಾನಾ ರೀತಿಯ ಸಮಸ್ಯೆಗಳಾಗ್ತಾ ಇದೆ. ಆದ್ದರಿಂದ ಇನ್ನೊಮ್ಮೆ ನೀವು ಪರಿಶೀಲಿಸಿ, ನೀವು ನಿಮ್ಮ ಇಷ್ಟ ಬಂದ ಪ್ರಕಾರ ಕಾನೂನು ಮಾಡಬೇಡಿ. ಅಟ್ಲೀಸ್ಟ್ 1 ವರ್ಷ ಕಾಲಾವಕಾಶ ಅವರಿಗೆ ಕೊಡಿ. ಒಂದು ಪ್ರಕ್ರಿಯೆ ಅಂತ ಏನು ಹೇಳ್ತೇವೆ, ಮೊದಲ ಹಂತ, 2ನೇ ಹಂತ, 3ನೇ ಹಂತ. ಮೊದಲ ಹಂತದಲ್ಲಿ BLOಗಳು ಹೋಗ್ಬಿಟ್ಟು ಎಲ್ಲ ಪರಿಷ್ಕರಣೆ ಮಾಡಿ ಬರ್ತಾರೆ. 2ನೇ ಹಂತದಲ್ಲಿ ಯಾರ ಹೆಸರು ಬಿಟ್ಟಿದ್ದಾರೆ, ಯಾರು ಹೋಗಿದ್ದಾರೆ 3ನೇ ಹಂತದಲ್ಲಿ ನೋಡಿ, ನಿಮ್ಮ ಕಂಪ್ಯೂಟರಲ್ಲಿ ಬರ್ತಾ ಇಲ್ಲ, ಈ ಥರ ಇದೆ, ಈ ಥರ ಇದೆ, ಯಾಕೆ ಬರ್ತಾ ಇಲ್ಲ ಮಾಹಿತಿ ಕೊಡಿ ಅಂತೇಳಿ. ನೀವು ಈಗ ಮಾತಾಡ್ತೀರಾ, ಆತಂಕ ಪಡುವ ಯಾವುದೇ ಇದಿಲ್ಲ. ನೀವು ಚುನಾವಣೆ ಆಯೋಗ ನಿಮಗೆ ಬಿಟ್ಕೊಡ್ತಾ ಇಲ್ಲ. ನೀವು ಕಂಪ್ಯೂಟರಲ್ಲಿ ನೋಡಿ, ವೆಬ್ಸೈಟಲ್ಲಿ ನೋಡಿ. ನನಗೆ ಕಂಪ್ಯೂಟರ್ ಬರಲ್ಲ, ವೆಬ್ಸೈಟು ಬರಲ್ಲ. ಕಂಪ್ಯೂಟರ್ ಬರಲ್ಲ, ವೆಬ್ಸೈಟು ಬರಲ್ಲ. ನಾನು ಎಲ್ಲಿ ನೋಡೋದು? ನನ್ನ ಮನೆಯಲ್ಲಿ ಕಂಪ್ಯೂಟರೇ ಇಲ್ಲ. ನಾನು ಅದಕ್ಕೆ ಚುನಾವಣೆಗೆ ಏನು ಮಾಡಬೇಕು ಅಂದ್ರೆ 3 ಹಂತದಲ್ಲಿ ಮಾಡಬೇಕು. ಮೊದಲ ಹಂತ, 2ನೇ ಹಂತ, 3. ಇದು ಕಣ್ಣೊರೆಸುವ ತಂತ್ರ ಆಗಬಾರ್ದು. ಸರ್ ಮತ್ತೆ ಬರ್ತೀನಿ, ಮತ್ತೆ ಮಾತಾಡ್ತೀನಿ. ಇನ್ನು ಶಶಿಕಾಂತ್ ಸರ್, ಈಗ ಬೆಂಗಳೂರಿನಂತಹ ಇಷ್ಟು ದೊಡ್ಡ ನಗರದಲ್ಲಿ ಅರ್ಧಕ್ಕರ್ಧ ಮತದಾರರ ಹೆಸರು ASDDO ಪಟ್ಟಿಗೆ ಸೇರುತ್ತೆ ಅಂತ ಅಂದ್ರೆ ಇಷ್ಟು ದೊಡ್ಡ ಮಟ್ಟದ ವ್ಯತ್ಯಾಸ ಹೇಗಾಯ್ತು ಅಂತ? ಅಂದ್ರೆ ವಲಸಿಗರೇ ಜಾಸ್ತಿ ತುಂಬಿ ತುಳುಕಾಡ್ತಿದ್ದಾರೆ ಅಂತ ಹೇಗೆ ಅಂತ? ಮೊದಲನೇದಾಗಿ ನ್ಯಾಯಯುತವಾಗಿ SIR ಮಾಡಿದ್ರೆ ಇಷ್ಟೊಂದು ಬರಲು ಚಾನ್ಸಸ್ಗಳಿದೆ. ಇವರೆಲ್ಲರೂ ಸಹಿತ ನಾಮಕಾವಾಸ್ತ ಮಾಡುವುದು, ಆಯ್ತಾ, ಆಮೇಲೆ ಮ್ಯಾನಿಪುಲೇಷನ್ ಮಾಡೋದು. ಅಂದ್ರೆ ಮನೆಗೂ ಹೋಗ್ಲೇ ಇಲ್ಲ ಅಂತ ನಾನು ಹೇಳೋದು. ಒಂದು ಅಪಾರ್ಟ್ಮೆಂಟ್ ಇದೆ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು 500 ಮನೆ ಇರ್ತವೆ. 500 ಮನೆಯಾಗಿ ಇವ್ರು ಹೋಗಲ್ಲ, ಮೇಲೆ ಹತ್ಕೊಳ್ಳ. ಅಲ್ಲಿ ಬಂದ್ಬಿಟ್ಟು ಅಸೋಸಿಯೇಷನ್ ಇದ್ರಲ್ಲಿ ಕೂತ್ಕೋತಾರೆ. ಅವ್ರು ಬಂದ್ಬಿಟ್ಟು ಅವರು ಅಲ್ಲೊಂದು ಮೆಸೇಜ್ ಹಾಕ್ತಾರೆ ಅಸೋಸಿಯೇಷನ್ದವರು, ಬನ್ನಿ ಇಂಥವ್ರೆಲ್ಲ ಬಂದಿದ್ದಾರೆ ಇಲ್ಲಿ ಅಂತ. ಅಂದ ತಕ್ಷಣನೇ ಅಲ್ಲಿ ಇರುವವರೆಲ್ಲ ಬರ್ತಾರೆ, ಇಲ್ಲದೆ ಇರೋರು ಬರೋದಿಲ್ಲ. ಸೊ ಇವರೇನೆ ಎಲ್ಲಾನು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಂದಿಲ್ಲ ಅಂತಂದ್ರೆ ಅಬ್ಸೆಂಟ್ ಅಂತ ಬರ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ರೀತಿಯಾದಂಥದ್ದು ಅಂದ್ರೆ ನ್ಯಾಯಯುತವಾಗಿ ಮನೆಗೆ ಹೋಗಿ ಪ್ರಾಮಾಣಿಕವಾಗಿ SIR ಮಾಡಿದ್ದೇ ಆದ್ರೆ ಈ ರಿಸಲ್ಟ್ ಬರ್ತಿರ್ಲಿಲ್ಲ ಅನ್ನೋ ನನ್ನ ಭಾವನೆ. ಆಮೇಲೆ SIR ಅನ್ನೋದು ಮೊದಲನೇ ಸರ್ತಿ ಮಾಡ್ತಾ ಇರೋದು ಇಡೀ ನಮ್ಮ ಭಾರತದಲ್ಲಿ. ಇವತ್ತವರೆಗೂ ಯಾವತ್ತು SIR ಮಾಡಿಲ್ಲ, ಬರೀ IR ಮಾಡ್ತಾ ಇದ್ರು. ಗೊತ್ತೈತ್ರಾ? ಅದೇನು ಪರಿಷ್ಕರಣೆ ಮಾಡ್ತಾ ಇದ್ರು. ಆದ್ರೆ ಇದು ವಿಶೇಷ ಸಮಗ್ರ ಪರಿಷ್ಕರಣೆ ಮೊದಲನೇ ಬಾರಿ ಮಾಡ್ತಾ ಇದ್ದಾರೆ. ಮೊದಲು ಏನ್ ಮಾಡ್ತಾ ಇದ್ರು, ಬಹಳ ಸುಲಭವಾಗಿ ಸತ್ತಿರ್ತಕ್ಕಂಥ ಯಾರ್ಯಾರು ಇದ್ದಾರೋ ಅವ್ರೆಲ್ಲರನ್ನು ತೆಗೆದಾಕ್ಬಿಡ್ತಾ ಇದ್ರು. ಹೊಸದಾಗಿ 18 ವರ್ಷ ಯಾರ್ಯಾರಿಗಾಗಿದೆಯೋ ಅವರೆಲ್ಲರನ್ನು ಸೇರಿಸ್ತಾ ಇದ್ರು. ಸೊ ಅದನ್ನು ಬಿಟ್ಬಿಟ್ಟು ಈ ಸಾರ್ತಿ ಏನ್ ಮಾಡಿದರೆ, ಚುನಾವಣೆಯ ಗಿಮಿಕ್ಸ್ಗಳು ಇನ್ನೇನೋ ಮತ್ತೊಂದು ಮಗದೊಂದು ಗೊತ್ತಿಲ್ಲ, ಆದ್ರೆ
ಹೇಗಾದರೂ ಮಾಡಿ ಏನಕ್ಕೇನ ಪ್ರಕಾರೇನ ಗೆಲ್ಲಲೇಬೇಕು ಅಂತ ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕೋಟಿ ಕೋಟಿ ಜನಸಂಖ್ಯೆಯನ್ನು ತೆಗೆದು ಹಾಕಿದ್ರು. ನೋಡಿ ಅಲ್ಲಿ ನೋಡಿ 27 ಲಕ್ಷ ಜನರನ್ನ ಸಸ್ಪೆನ್ಸ್ ಅಲ್ಲಿ ಇಟ್ರು. ಸಸ್ಪೆನ್ಸ್ ಅಂದ್ರೆ ಏನು? ಅವ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಅವ್ರದ್ದೇನೋ ಹೊಂದಾಣಿಕೆ ಆಗಿರೋದಿಲ್ಲ, ಅವರೆಲ್ಲ ಅರ್ಹ ಮತದಾರರೇ. 27 ಲಕ್ಷ ಜನ ಇವರನ್ನ ಪಶ್ಚಿಮ ಬಂಗಾಳದಲ್ಲಿ ಎತ್ತಿಟ್ಬಿಟ್ರು. ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಗೊತ್ತಾ ನಿಮ್ಗೆ? ಅರೆ ಏನ್ ಮಾಡಕ್ಕಾಗತ್ತೆ, ಒಂದು ಕೆಲಸ ಮಾಡಿ, ಮುಂದಿನ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿ ನೀವು. ಇದು ಹೇಳೋ ರೀತಿ ಏನ್ರಿ ಇದು? ಆ 27 ಲಕ್ಷ ಜನ ಇದಾರಲ್ಲ, ಅಷ್ಟೇ ಮತದ ವ್ಯತ್ಯಾಸದಲ್ಲಿ ಸರ್ಕಾರವೇ ಬದಲಾಗ್ಬಿಡ್ತು. ಸೊ ಉದ್ದೇಶಪೂರ್ವಕ ಮಾಡಿದ್ದಂಥದ್ದು. ಸೊ ಇಲ್ಲಿ ಕರ್ನಾಟಕಕ್ಕೆ ಬಂದ್ರೆ ಇವಾಗ ಅಲ್ಲ, ಈಗ ಇರ್ತಕ್ಕಂಥದ್ದು 5.54 ಕೋಟಿ ಜನ ಮತದಾರರಿದ್ದಾರೆ ಇಲ್ಲಿ. ಅದರೊಳಗಡೆಗೆ 1.08 ಕೋಟಿ ಜನರನ್ನ ತೆಗೆದಾಕ್ಬಿಟ್ಟಿದ್ದಾರೆ. ASDDO ಅಂದ್ರೆ ಅಬ್ಸೆಂಟು, ಶಿಫ್ಟೆಡ್, ಡೂಪ್ಲಿಕೇಟು, ಡೆಡ್, ಅದರ್ಸು ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ತೆಗೆದು ಹಾಕ್ಬಿಟ್ಟಿದ್ದಾರೆ. ತೆಗೆದು ಹಾಕಿದ್ರಲ್ಲಪ್ಪ ನೀವು, ಸರಿ ಆಯ್ತು. ನಾನು ಹೇಳ್ತಾ ಇರೋದು ಎಷ್ಟು ಪರ್ಸೆಂಟು? 50%. ಅರ್ಧಕ್ಕರ್ಧನ ಹೋಗ್ಲಿ. ಹೋದ್ ಸರ್ತಿದು ವಿಧಾನಸಭೆಯ ರಿಸಲ್ಟ್ ನೋಡಿದ್ರೆ ನೀವು, ಆ ರಿಸಲ್ಟ್ ಅಲ್ಲಿ ವೋಟ್ ಹಾಕಿದವರು 54% ಜನ, ಎವರೇಜ್ 54% ಜನ ವೋಟ್ ಹಾಕಿದ್ದಾರೆ. ಆದ್ರೆ ಇವ್ರು ತೆಗೆದಿರೋದು 50%. ಅರ್ಥ ಆಯ್ತು, ಇನ್ನೂ 4% ಜಾಸ್ತಿನೇ ತೆಗೆದಾಕ್ಬಿಟ್ಟಿದ್ದಾರೆ. ಸೊ ಈ ರೀತಿ ಆದಂತ ಸಂದರ್ಭದಲ್ಲಿ ನಮಗೆ ಅನುಮಾನಗಳು ಬರ್ತವೆ. ಇದು ಸರಿಯಾಗಿ ಆಗಿಲ್ಲ ಒಂದು. ಎರಡನೇದು ಶಿಫ್ಟೆಡ್ ಅಂದ್ರೆ ಎಲ್ಲಿ ಶಿಫ್ಟ್ ಆದ್ರು ಅವರು? ಈಗ ಇವ್ರ ಸ್ವಂತ ಮನೆ ಇದೆ, ಅವ್ರು ಬರ್ತಾರೆ, ಸರ್ ಇಲ್ಲಿ ಇದ್ರಲ್ಲ ಎಲ್ಲಿ ಹೋದ್ರು ಇಂತಲ್ಲಿ ಹೋಗಿದ್ದಾರೆ ನೋಡ್ರಿ. ಇಲ್ಲಿಲ್ಲ ಅಂದ್ರೆ ಅಲ್ಲೆಲ್ಲೋ ಮತ ಇರುತ್ತೆ ಅವ್ರದ್ದು. ಈ ಕರ್ನಾಟಕದಲ್ಲಿ ಇರ್ಬೇಕಲ್ವಾ? ಸೊ ಆದ್ದರಿಂದ ಶಿಫ್ಟೆಡ್ ಅಂತಂದ್ರೆ ಒಂದು 20% ಆದ್ರೆ ಓಕೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಮೋರ್ ದನ್ 50% ಆದ್ರೆ ಕಷ್ಟ ಆಗುತ್ತೆ. ಆಯ್ತು, ಬೆಂಗಳೂರಲ್ಲಿ ಈ ರೀತಿಯಾದಂಥ ವಲಸೆ ಜನ ಬರ್ತಾವ್ರು ಜಾಸ್ತಿ, ಆಮೇಲೆ ಮನೆಗಳನ್ನ ಬದಲಾಯಿಸ್ತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ. ಸೊ ಆದ್ರಿಂದ ಈ ಮನೆ ಬಿಟ್ರೆ ಅಲ್ಲಿ ಹೋಗ್ತಾರೆ, ಆ ಮನೆ ಬಿಟ್ರೆ ಇನ್ನೆಲ್ಲೋ ಹೋಗ್ತಾರೆ, ಎಲ್ಲೋ ಒಂದು ಕಡೆ ಅವ್ರ ಐಡೆಂಟಿಟಿ ಸಿಗುತ್ತೆ, ಅವ್ರು ಮತದಾರ ಹಾಗೆ ಆಗ್ತಾರೆ. ಇಲ್ಲಿ ಡಿಲೀಟ್ ಮಾಡಬೇಕು, ಅಲ್ಲಿ ಸೇರಿಸ್ಬೇಕು. ಸೊ ಇದನ್ನ ಬಿಟ್ಬಿಟ್ಟು ಎಷ್ಟೋ ಜನ ಹೇಳ್ತೀನಿ, ಕೂಲಿ ಕಾರ್ಮಿಕರಿಗೆ SIR ಬಗ್ಗೆ ಮಾಹಿತಿನೇ ಇಲ್ಲ. ಅವರು ಹೋಗ್ಬಿಟ್ಟು ಇವ್ರ ಹತ್ರ ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಅದನ್ನ ಫಿಲ್ಅಪ್ ಮಾಡೋದು ಅಥವಾ ಇಂಟರ್ನೆಟ್ ಫಿಲ್ಅಪ್ ಮಾಡೋದು ಗೊತ್ತಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಅವರಿಗೆ ಮತದಾರರು ಆಗಕ್ಕೆ ಅರ್ಹತೆ ಇದೆ, ನಾಗರಿಕರು ಆಗಿದ್ದಾರೆ, ಆದರೆ ಅವರಿಗೆ ಮಾಹಿತಿಯ ಕೊರತೆಯೂ ಇದೆ. ಇದನ್ನ ಚುನಾವಣಾ ಆಯೋಗ ಮಾಡಬೇಕಾಗಿತ್ತು, ಜಾಗೃತಿ ಮಾಡಬೇಕು. ಈಗ ಇಲೆಕ್ಷನ್ ಬರುತ್ತೆ ಗೊತ್ತಾ ಮೇಡಮ್? ಇಲೆಕ್ಷನ್ ಬಂದು ಬಿಟ್ರೆ ಮೊದಲೇ 3 ತಿಂಗಳ ಮುಂಚೆನೆ ಏನು ಮತದಾನದ ಅಭಿಯಾನ, ಮತದಾನ ನಿಮ್ಮ ಹಕ್ಕು, ಮತದಾನ ನಿಮ್ಮ ಹಕ್ಕು ಅಂತ ಚುನಾವಣಾ ಅಧಿಕಾರಿಗಳು ಎಲ್ಲಾ ಕಡೆ ಬ್ಯಾನರ್ ಬರೆಸ್ತಾರೆ, ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ವಾ? ಅದೇ ರೀತಿಯಾಗಿ ಇವಾಗ ಯಾಕೆ ಮಾಡ್ತಾ ಇಲ್ಲ? ಜಾಗೃತಿ ಇಲ್ಲ. ಆ ಜಾಗೃತಿಯನ್ನು ಪ್ರತಿಯೊಬ್ಬರಿಗೂ ಮಾಡ್ಬೇಕಲ್ವಾ? ನಾಗರಿಕರಿಗೆ ಏನ್ ಮಾಡ್ಬೇಕು, ನೀವು ಇದು ನಿಮ್ಮ ಹಕ್ಕು, ನೀವು ಉಳಿಸ್ಕೊಳ್ಳಿ ಅಂತ ಹೇಳ್ಬೇಕಾಗಿತ್ತು. ಹೋಗ್ಲಿ, ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರಕ್ಕೂ ತಂದೆ ಜವಾಬ್ದಾರಿ ಇದೆಯಲ್ವಾ? ಚುನಾವಣಾ ಆಯೋಗ ಮಾಡದೇ ಇದ್ರೆ ಇದು ಕನಿಷ್ಠ ಜಾಗೃತಿ ಮಾಡಿ. ನಿಮ್ಮದೇ ಆದ ಪಟಾಲಂ ಇದೆ, ನಿಮ್ಮದೇ ಆದಂತ ಅಭಿಮಾನಿ ವರ್ಗ ಇದೆ, ನಿಮ್ಮದೇ ಆದ ಕಾರ್ಯಕರ್ತರು ಇದ್ದಾರೆ. ಆಯ್ತು, ಯಾಕೆ ಅಂತಂದ್ರೆ ನಿಮ್ಮ ಸರ್ಕಾರಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಮನೆಗೆ ಹೋಗಿ ನೀವು ಹೋಗ್ಬಿಟ್ಟು SIR ಫಾರ್ಮ್ ಭರ್ತಿ ಮಾಡಿ ಫಾರ್ಮ್ 6 ಮಾಡಿ ಫಾರ್ಮ್ 8 ಮಾಡಿ ಹೇಳಿ ಅಂತ ಹೇಳಬಹುದಾಗಿತ್ತು. ಆದ್ರೆ ಇವರು ಸಹಿತ ಬರೀ ತಮ್ಮ ರಾಜಕೀಯದಲ್ಲೇ ಮುಳುಗಿ ಬಿಟ್ಟಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಬದಲಾಗಬೇಕು, ಯಾರು ಸಚಿವರಾಗಬೇಕು, ಇನ್ಯಾರು ಆಗಬೇಕು, ಈ ಗಲಾಟೆಗಳಲ್ಲಿ ಅವರು ಮುಳುಗಿಬಿಟ್ಟಿದ್ದಾರೆ. ಈ ರೀತಿ ಆಗ್ಬಿಟ್ಟು SIR ಅನ್ನುವುದೇ ನನಗೆ ಮೋಸ, ವಂಚನೆ. ಇಡೀ ಚುನಾವಣೆಯ ಒಂದು ಏನು ಪ್ರೊಸೆಸ್ ಇದೆಯಲ್ವಾ, ಅದು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ನಡಿಬೇಕಾಗಿತ್ತು. ಆದರೆ ಅದು ವಂಚನೆಗೆ ಆಗ್ತಾ ಇದೆ. ಆದ್ದರಿಂದ ಅಧಿಕಾರಿಗಳಲ್ಲಿ ಪ್ರಾಮಾಣಿಕತೆ ಇಲ್ಲ. ಸೊ ಚುನಾವಣಾ ಅಧಿಕಾರಿಗಳು ಆಯೋಗಕ್ಕೆ ಪ್ರಾಮಾಣಿಕತೆ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಕೊಟ್ಟು ಕೊನೆಯದಾಗಿ ಯಾರಿಗೆ ಇದು ಇಫೆಕ್ಟ್ ಆಗುತ್ತೆ ಅಂತಂದ್ರೆ ಅದು ವೋಟರ್ಗೆ, ಮತದಾರರಿಗೆ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಒಂದು ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದೆ, ಯಾರಿಗೆ ಮತದಾರ ಚೀಟಿ ಇಲ್ವೋ ಅವ್ರಿಗೆ ನಾವು ಯಾವ ಸವಲತ್ತು ಕೊಡೋದಿಲ್ಲ, ಫ್ರೀ ವೀಲ್ ಕೊಡೋದಿಲ್ಲ, ಅಕ್ಕಿ ಕೊಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದ್ರ ಅರ್ಥ ಏನು? ಅಷ್ಟೊಂದು ಬಡವರನ್ನ ಮತ್ತೆ ಹೊರಗಿಡೋದ, ವಂಚನೆ ಮಾಡೋದಾ? ಆದ್ದರಿಂದ ನೀವು ಮಾಡಬೇಕಾಗಿರೋದು ಏನೋ, ಪ್ರತಿಯೊಬ್ಬರಿಗೂ ಹೇಳಬೇಕಾಗಿರೋದು ಮನೆಗೆ ಹೋಗಿ ಹೇಳಿ. ಹೇಗೆ ನೀವು ಓಟ್ ಕೇಳಕ್ ಹೋಗ್ತಿರಲ್ವಾ, ಏನ್ ಸರ್ ಒಂದು ಸರ್ತಿ ಅಲ್ಲ, ಕನಿಷ್ಠ 10 ಸರ್ತಿ ಗ್ಯಾಂಗ್ ಬರ್ತಾರೆ ನಮ್ಮ ಮನೆಗೆ, ಓಟ್ ಹಾಕಿ ಅಂತ. ಇವಾಗ ಅದೇ ಕಾರ್ಯಕರ್ತರು ಹೋಗ್ಬಿಟ್ಟು ಮನೆಗೆ ಹೋಗಿ ಯಾಕೆ SIR ಫಿಲಪ್ ಮಾಡಿ ಇನ್ನೂ ಮಾಡಿಲ್ವಾ, ನಿಮ್ಮ ಹೆಸರಲ್ಲಿದೆ ನೋಡಿ, ನಿಮ್ಗೆ ದಾಖಲೆ ಕೊಡಿ ಅಂತ ಯಾಕೆ ಇವರೇ ತೆಗೆದುಕೊಂಡು ಹೋಗಿ ಮಾಡೋದಿಲ್ಲ? ಮಾಡಬೇಕಾಗಿತ್ತಲ್ವಾ? ಮತ್ತೆ ಬರ್ತೀನಿ, ಮತ್ತೆ ಮಾತಾಡ್ತೀನಿ ನಿಮ್ನ. ಎಸ್, ಇನ್ನು ರಾಜಶೇಖರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್?
ಕಳಿಸಿ, ಈಗ ಹೇಳಿ ಮೇಡಮ್. ASDDO ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರು ಇದೆ ಅನ್ನೋದನ್ನ ನೆಕ್ಸ್ಟ್ ಈಗ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕನ್ಫರ್ಮ್ ಮಾಡುತ್ತೆ ಅಂತಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಸರ್ ಈ ವಿಚಾರವಾಗಿ, ಹಾಗೆ ಈ ಅಂಕಿ ಅಂಶಗಳ ಬಗ್ಗೆ ನೀವೇನ್ ಹೇಳ್ತೀರಾ? ಮೇಡಮ್, ಇದೊಂದು ಬಹಳ ಆಘಾತಕಾರಿ ವಿಷಯ. ಇದು ಬೆಂಗಳೂರು ಅಂತ ದೊಡ್ಡ ನಗರದಲ್ಲಿ 50% ಹತ್ತತ್ರ ಮತದಾರರನ್ನ ಇವತ್ತು ಅವರ ಹಕ್ಕನ್ನೇ ಕಳ್ಕೋತಾರೆ ಅಂದ್ರೆ ಎಂತ ದುರಂತ ನೋಡಿ ಮೇಡಮ್. ಹೌದು. ನನಗೆ ಅನ್ಸೋದು ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲ. SIR ಅಂದ್ರೆ ಸೆಲೆಕ್ಟಿವ್ ಇಂಟೆನ್ಸಿವ್ ರಿಮೂವಲ್ ಅನ್ಸುತ್ತೆ. ಇದಕ್ಕೆ ದೊಡ್ಡ ನಿದರ್ಶನ ನಮಗೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡುದಲ್ಲಿ, ಹಿಂದೆ ಬಿಹಾರ್ನಲ್ಲಿ, ಮಹಾರಾಷ್ಟ್ರದಲ್ಲಿ ನೋಡಿದ್ವಿ ನಾವು. ಯಾವ ಪ್ರಮಾಣದಲ್ಲಿ ಅರ್ಹ ಮತದಾರರನ್ನ ಪಟ್ಟಿಯಿಂದ ಕಿತ್ತಾಕಿದ್ರು ಅಂತ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನನ್ನ ಸ್ನೇಹಿತರು ಡಾಕ್ಟರ್ ತರುಣ್ ಮಂಡಲ್ ಅಂತೇಳಿ, ಅವರು 2011ರ ಪಾರ್ಲಿಮೆಂಟಿನ ಮೆಂಬರ್ ಆಗಿದ್ರು, ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಮುಂಚೆ ಅವರು ಸೆಂಟ್ರಲ್ ಗವರ್ಮೆಂಟಿನ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಆಗಿ ರಿಟೈರ್ ಆದರು. ಅವ್ರೀಗ ಸೆಂಟ್ರಲ್ ಗವರ್ಮೆಂಟ್ ಪೆನ್ಷನ್ ತಗೋತಾ ಇದ್ದಾರೆ. ನಂತರ MP ಆಗಿ ರಿಟೈರ್ ಆದಮೇಲೆ ಅವರು ಅದರದ್ದು ಕೂಡ ಪೆನ್ಷನ್ ತಗೋತಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅವ್ರ ಹೆಸರನ್ನೇ ಪಟ್ಟಿಯಿಂದ ಕಿತ್ತಾಕಿದ್ದಾರೆ. ಅವರು ನಮ್ಮ ದೇಶದ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಪತ್ರನ ಸಲ್ಲಿಸಿದ್ದಾರೆ, ಎಲೆಕ್ಷನ್ ಕಮಿಷನ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಇಲ್ಲಿ ತನಕ ಅವರ ಇನ್ಕ್ಲೂಡ್ ಆಗಿಲ್ಲ. ಇದು ಯಾಕೆ ನಾನು ಹೇಳಿದೆ ಅಂದ್ರೆ, ಒಬ್ಬ ಫಾರ್ಮರ್ MP ಎಲ್ಲ ದಾಖಲೆ ಇರೋರು, ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇನ್ನು ನಾನು ನೀವು ಸಾಮಾನ್ಯ ವ್ಯಕ್ತಿಗಳು ನಮಗೆ ನ್ಯಾಯ ಸಿಗತ್ತಾ ಮೇಡಮ್? ನೋಡಿ, ಕೆಂಗೇರಿ ಉಪನಗರದಲ್ಲಿ ನಮ್ಮ ಸ್ನೇಹಿತರ ತಾಯಿ, ಅವ್ರ ತಂದೆದು ಮತದಾರರ ಪಟ್ಟಿನಲ್ಲಿ ಹೆಸರಿದೆ, ತಾಯಿದಿಲ್ಲ. ಏನ್ ಹೇಳ್ತೀರಾ ಇದಕ್ಕೆ? ಅವ್ರಿವಾಗ ಕಳೆದ ಸುಮಾರು 40 ವರ್ಷದಿಂದ ವೋಟ್ ಹಾಕ್ತಾ ಇದ್ದಾರೆ. ಪರ್ಮನೆಂಟ್ ಮನೆ ಅವ್ರದ್ದು, ಲಿಸ್ಟ್ ಇಲ್ಲ, ಹೆಸರೇ ಇಲ್ಲ. ಇನ್ನು ನಾನು ಇನ್ನೂ ಕೆಲವು ಸ್ನೇಹಿತರದು ಉದಾಹರಣೆ ಕೊಡ್ತೀನಿ. ಈಗ ದಯವಿಟ್ಟು ಹೇಳಿ, ಇಲ್ಲಿರೋರು ಚರ್ಚೆಯಲ್ಲಿರೋರು ಹೇಳಬೇಕು, 2002ನೇ ಇಸ್ವಿನಲ್ಲಿ ನಾನು ಎಲ್ಲಿ ಇದ್ದೆ, ನಾನು ಎಲ್ಲಿ ವೋಟ್ ಮಾಡಿದೆ, ಜ್ಞಾಪಕ ಇರತ್ತಾ? ಅದು ಬಹಳ ಮುಖ್ಯವಾಗಿ ನಾವೇನಾದ್ರು ಬಾಡಿಗೆ ಮನೆಯಲ್ಲಿದ್ರೆ ಹೆಂಗ್ ಗೊತ್ತಾಗ್ತದೆ ನಮಗೆ? ಮರ್ತೇ ಹೋಗ್ಬಿಟ್ಟಿರ್ತೀವಿ. ನೋಡಿ, ಇಷ್ಟು ತರಾತುರಿ ಯಾಕೆ? ಆಮೇಲೆ ಇವತ್ತು ಮಾತಾಡ್ತಾ ಇದ್ದಾರೆ, ಇದು ವಲಸಿಗರು, ಪಾಕಿಸ್ತಾನಿಗಳು, ಬಾಂಗ್ಲಾದೇಶದಿಂದ ಬಂದವರು, ಅವ್ರನ್ನ ನಾವು ಪತ್ತೆ ಹಚ್ತೀವಿ, ತಡೆ ಹಿಡಿತೀವಿ. ಸುಪ್ರೀಂ ಕೋರ್ಟ್ ಕೇಳಿದೆ, SIR ಮಾಡಿದ್ರಲ್ಲ, ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ರಿ, ತಮಿಳುನಾಡದಲ್ಲಿ ಮಾಡಿದ್ರಿ, ಎಷ್ಟು ಜನ ಬಾಂಗ್ಲಾದೇಶಿಗಳು ಸಿಕ್ಕಿದ್ರು ನಿಮಗೆ, ಎಷ್ಟು ಜನ ಪಾಕಿಸ್ತಾನಿಗಳು ಸಿಕ್ಕಿದ್ರು, ಕೊಡಿ ಲಿಸ್ಟು, ಕೊಡ್ತೀರಾ? ಎಲೆಕ್ಷನ್ ಕಮಿಷನ್ಗೆ ಎಲ್ಲಿದೆ ಅಕೌಂಟಬಿಲಿಟಿ? ಬಹಳ ಮುಖ್ಯವಾಗಿ ನೋಡಿ, ನನ್ನ ಅಭಿಪ್ರಾಯದಲ್ಲಿ ಈ SIR ಅನ್ನೋದೇನೆ ಇದು ಕಾನೂನು ಬಾಹಿರ, ಸಂವಿಧಾನ ವಿರೋಧಿ ಇದು. ಯಾಕಂದ್ರೆ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಕ್ಟ್, ಈ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಕ್ಟ್ ನಲ್ಲಿ ಈಗ ಎಲೆಕ್ಷನ್ ಕಮಿಷನ್ ಈ ತರ ವ್ಯಾಪಕ ಪ್ರಮಾಣದಲ್ಲಿ SIR ಮಾಡುವುದು ಅಂತ ಎಲ್ಲಿದೆ? ಇಲ್ಲ. ಹಿಂದೆ SIR ಮಾಡೋರು ಎಲ್ಲಿದ್ರೆ ಸಣ್ಣ ಪ್ರಮಾಣದಲ್ಲಿ ನಡೆಯೋದಷ್ಟೇ. ಈ ತರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಿರ್ಲಿಲ್ಲ ದೇಶದಾದ್ಯಂತ. ಇದು ಸೆಲೆಕ್ಟಿವ್ ಆಗಿ ಜನಗಳನ್ನ ವೋಟರ್ಸ್ ಕಿತ್ತಾಕುವಂತ ಪ್ರಕ್ರಿಯೆ ಇದಿಲ್ಲ. ಇದು ಎರಡನೇದಾಗಿ SIR ಮಾಡ್ಬೇಕಾದ್ರೆ ಇವತ್ತು ತಜ್ಞರು ಎತ್ತಾ ಇರೋ ಪ್ರಶ್ನೆ ಇದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲಿದೆ? ನಿಮ್ಮ SIR ಏನಿದೆ ಪ್ರಕ್ರಿಯೆ? ಏನ್ ರೂಲ್ಸ್, ಏನ್ ರೆಗ್ಯುಲೇಷನ್? ಪಶ್ಚಿಮ ಬಂಗಾಳದಲ್ಲಂತೂ ಇವ್ರು ಹೇಳಿದ್ದು, ಇವ್ರೇನಾಗಿದ್ದಾರೆ ಈಗ ಹೇಳಿದಾರಲ್ಲ, ಈಗ ಏನೋ ಅವ್ರದಕ್ಕೆ ಒಂದು ಹೊಸ ಹೆಸರೇ ಕೊಟ್ರು, ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಏನ್ ನಾನ್ಸೆನ್ಸ್ ಅಲ್ವಾ ಇದು? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೆ ಏನು? ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ರೆ ನನ್ನ ಹೆಸರು, ನಮ್ಮ ತಂದೆ ಹೆಸರು ನನ್ನ ಪೆಂಡಿಂಗ್ ಇಡ್ತಾರೆ. ಏನು ಮೇಡಮ್, ನಾವು ಪ್ರಜಾತಂತ್ರದಲ್ಲಿ ಎಲ್ಲಿದ್ದೀವಿ ಮೇಡಮ್? ನಾವು 27 ಲಕ್ಷ ಜನ ಪಶ್ಚಿಮ ಬಂಗಾಳದಲ್ಲಿ ಸಸ್ಪೆನ್ಷನ್ ಅಲ್ಲಿ ಇಟ್ಟು ಎಲೆಕ್ಷನ್ ನಡೆಸಿ ಇವತ್ತು ಪ್ರಜಾತಂತ್ರ ಅಂತ ಹೇಳಿದ್ರೆ ಪ್ರಜಾತಂತ್ರದ ಕಗ್ಗೊಲೆ ಅಲ್ವಾ ಇದು? ಪ್ರಜಾತಂತ್ರದ ಕಗ್ಗೊಲೆ ಅಲ್ವಾ ಇದು? 27 ಲಕ್ಷ ನಿಮ್ಗೆ ಓಟೆ ಮಾಡಕ್ ಬಿಟ್ಟಿಲ್ಲ ಅವ್ರನ್ನ. ಆಯ್ತು ಬಿಡ್ರಿ, ಎಲೆಕ್ಷನ್ ಡಿಕ್ಲೇರ್ ಮಾಡಬೇಡಣ, ಮುಂದೆ ಯಾವಾಗಲಾದ್ರೂ ನೋಡೋಣ ಬಿಡ್ರಿ, ಸೆಟ್ಲ್ ಮಾಡೋಣ ಬಿಡ್ರಿ. ಏನ್ ಮಾತಾಡ್ತಿದ್ವಿ ಮೇಡಮ್ ನಾವಿದು? ಇದು ಮುಂದುವರೆದು ನಮ್ಮ ಲಿಸ್ಟ್
ನಿಮ್ಮ ಹೆಸರಿಲ್ಲ ಅಂತ ಹೇಳ್ಬಿಟ್ರೆ ನೀವೆಲ್ಲ ಸವಲತ್ತುಗಳನ್ನು ಕಳ್ಕೊತೀರಾ ಅಂತ. ಎಂತ ದುರಂತ ಅಲ್ವಾ ಇದು? ಹೌದು. ಅರೆ ಇವತ್ತು ನಮ್ಮ ಸಮಸ್ಯೆಗಳು ಎಷ್ಟೋ ಇದೆ ದೇಶದಲ್ಲಿ. ಬಡತನ ಇದೆ, ನಿರುದ್ಯೋಗ ಸಮಸ್ಯೆ ಇದೆ, ಶಿಕ್ಷಣ ವ್ಯಾಪಾರ ಆಗ್ತಾ ಇದೆ. ಈ ಸಮಸ್ಯೆಗಳನ್ನ ಬಗೆಹರಿಸಬಿಟ್ಟು ಸರ್ಕಾರ ಇವತ್ತು ಈ ಏನು ಬೆಟ್ಟ ತೋಡಿ ಇಲಿ ಹಿಡಿದ್ರು ಅಂತ ಹೇಳ್ತಾರಲ್ಲ, ಇವ್ರು ಬೆಟ್ಟ ತೋಡಿ ಇಲಿ ಇರ್ಲಿ, ಇವರೊಂದು ಇರುವೆ ಕೂಡ ಹಿಡಿಯಲ್ಲ ಇವ್ರು. ಹೌದು. ಬಟ್ ಜನಗಳಿಗೆ ಟಾರ್ಚರ್ ಇದೆ. ಈಗ ನೋಡಿ ಕರ್ನಾಟಕದಲ್ಲಿ ತಗೊಂಡ್ರೆ ಇನ್ನು 2 ವರ್ಷ ಆದ್ಮೇಲೆ ಚುನಾವಣೆ ಇರೋದು ನಮ್ಗೆ. ಇಷ್ಟು ತರಾತುರಿ ಯಾಕೆ ಇವ್ರಿಗೆ? ಯಾಕೆ ಇಷ್ಟು ಅರ್ಜೆಂಟು? ನೀವು ರಿಯಲಿ ನೋಡಿ ಇವತ್ತು ಇವರ ಎಷ್ಟು ದಕ್ಷತೆಯಿಂದ ಮತ್ತೆ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಜನಪರವಾಗಿ ಇವರು ಕೆಲಸ ಮಾಡ್ತಿದ್ದಾರೆ ಅನ್ನೋದೇ ಪ್ರಶ್ನೆ ಬರುತ್ತೆ ಇವತ್ತು. ಕೇಂದ್ರ ಸರ್ಕಾರದ್ದಾಗ್ಲಿ ಎಲೆಕ್ಷನ್ ಕಮಿಷನ್ ದಾಗ್ಲಿ ಎಲ್ಲಿದೆ ಅವ್ರದ್ದು ಇವಾಗ? ನೀವು ಮಾಡಂಗಿದ್ರೆ ನೀವೆಲ್ಲ ಚರ್ಚೆಯಲ್ಲಿ ಬಹಳ ಕರೆಕ್ಟ್ ಆಗಿ ಬಂತು, ನೀವು ಎತ್ತಿದ್ರಿ ಪ್ರಶ್ನೆ. ಈಗ ಇವರು ಮಾಡಂಗಿದ್ರೆ 2002ನೇ ಇಸ್ವಿನಲ್ಲಿ ನಂದು ಓಟ್ಗಳು ಎಲ್ಲಿತ್ತು ಅಲ್ಲಿಷ್ಟು ಪ್ರಕಟ ಮಾಡಿದೀರಾ? ಹೋಗಿ ನೋಡಿ BBMP ಕಚೇರಿಗಳಲ್ಲಿ ಎಲ್ಲಿದೆ? ಲಿಸ್ಟೇ ಇಲ್ಲ ಅಲ್ಲಿ. ಯಾರು ಹುಡುಕದು? ಯಾರ ಟೈಮ್ ಇದೆ ಮೇಡಮ್? ನೋಡಿ ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಎಲ್ಲ ಕೂಲಿ ಕೆಲಸ ಮಾಡೋರು, ಪಾಪ ಬಡವರು. ಇವತ್ತು ಅವ್ರಿಗೆ ಇವತ್ತು ನಾನು ಹೋಗಿ ನನ್ನ ಹೆಸರನ್ನು ಹುಡುಕದು ಅಂದ್ರೆ 1 ವಾರದ ಕೂಲಿ ಹೋಯ್ತು, ನನಗೆ ಬದುಕೇ ಹೋಯ್ತು. ಸಾಧ್ಯನಾ ಇದು? ಇದು ಪ್ರಶ್ನೆಗಳು ಮೇಡಮ್. ಇದೇನು ಒಂದ್ ರೀತಿ ಇದು ಬಡ ಜನರು ಸಾಮಾನ್ಯ ಜನರ ಜೊತೆ ಚಕ್ಕಂದ ಆಡೋದಿಲ್ಲ. ಅನಾವಶ್ಯಕವಾಗಿ ಅವ್ರಿಗೆ ಸಮಸ್ಯೆಗೆ ತಳ್ಳಿ ಅವರನ್ನು ಇವತ್ತು ಬಲಿಪಶುಗಳು ಮಾಡೋದು ಅತ್ಯಂತ ಖಂಡನೀಯ. ಇದು ಇಂಥ ಜನವಿರೋಧಿ, ಸಂವಿಧಾನ ವಿರೋಧಿ, ಮಾನವ ಹಕ್ಕಿನ ವಿರೋಧಿ ಕ್ರಮನ ಈ ಕೂಡಲೇ ಕೈ ಬಿಡ್ಬೇಕು ಇವರು. ಇವತ್ತು ಈ ಸಮಸ್ಯೆಯನ್ನು ಕೈ ಹಾಕಿದ್ದಾರೆ, ತತ್ಕ್ಷಣ ನಿಲ್ಲಿಸ್ಬಿಟ್ಟು ಇವತ್ತನ್ನ ಎಕ್ಸ್ಟೆಂಡ್ ಮಾಡಿ ಇದನ್ನ ಬಹಳ ಟ್ರಾನ್ಸ್ಪರೆಂಟ್ ಆಗಿ ನ್ಯಾಯಯುತವಾಗಿ ನಡೆಯೋ ತರ ಮಾಡಬೇಕು ಅನ್ಸುತ್ತೆ ನನಗೆ. ಎಸ್ ಓಕೆ ಸರ್, ಮತ್ತೆ ಮಾತಾಡ್ತೀನಿ. ಹಾಗೆ ವೀಕ್ಷಕರೇ, ಬೆಂಗಳೂರಿನ ಹಲವು ಕ್ಷೇತ್ರಗಳಲ್ಲಿ ನಾವು ಮಾತಾಡ್ತಾ ಇದ್ವಿ, ಮತದಾರರ ಹೆಸರು ಡಿಲೀಟ್ ಆಗಿರೋ ಪ್ರಮಾಣ 40% ಹೆಚ್ಚಿದ್ದು, ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ 50% ಗಡಿ ದಾಟಿದೆ. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ನಿಜಕ್ಕೂ ಆತಂಕಕಾರಿ. ಶಶಿಕಾಂತ್ ಸರ್, ನಾವು ಮಾತಾಡ್ತಾ ಇದ್ವಿ ಅಂದ್ರೆ ಯಾವಾಗ ಈ SIR ಪ್ರಾಸೆಸ್ ಶುರುವಾಯಿತೋ ಆಗ ಈ ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ ಅಲ್ಲೆಲ್ಲ ಫಾರ್ಮ್ಗಳನ್ನ ಇಟ್ಕೊಂಡು ಕುತ್ಕೊಳ್ತಾ ಇದ್ರು. ಆಗ ಚುನಾವಣಾ ಆಯೋಗ ಹೇಳ್ತು ನೋ ನೀಡ್ ಟು ವರಿ, ಇದು ಮತ್ತೆ ನಾವು ಸ್ಕ್ರೂಟಿನಿ ಮಾಡ್ತೀವಿ ಅಂತ. ನಿಜಕ್ಕೂ ಸ್ಕ್ರೂಟಿನಿ ಆಗತ್ತಾ ಹೇಗೆ? ಮಾಡೋದಿಲ್ಲ, ಸುಮ್ಮನೆ ಹೇಳೋದಕ್ಕೆ ಆಯ್ ವಾಷಿಂಗ್ ಮಾಡೋದಕ್ಕೆ ಮಾಡ್ತಾರೆ. ಮತ್ತು ಈಗ ಒಬ್ಬರು BO ಇದಾರಲ್ಲ, ಯಾವುದೋ BO ನಾಯಿ ಓಡಾಡ್ಸ್ಕೊಂಡು ಕಟ್ಬಿಟ್ಟಿತ್ತು. ಈ ರೀತಿ ಅನಾಹುತಗಳು ಆಗ್ತಿರ್ತವೆ. ಅವ್ರು ಯಾರು ರಕ್ಷಣೆ ಕೊಡ್ತಾರೆ ಗೊತ್ತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅವರು ಭಯ, ಅದಕ್ಕೆಲ್ಲ ಹೋಗಿ ಒಂದು ಕೂತ್ಕೊಂಡು ಬನ್ನಿ ಅಣ್ಣ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ರಕ್ಷಣೆ ಅಂತೂ ಇಲ್ಲ. ಕೆಲವು ಜನ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರು. ಸೊ ಇವೆಲ್ಲ ಆಗ್ತಿರ್ತವೆ. ಸೊ ಅದಕ್ಕೆ ಈಗ SIR ತರೋದಕ್ಕೆ ಕಾರಣ ಏನು, ಯಾಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಕೇಳಿದಾಗ ಅವ್ರು ಏನು ಹೇಳಿದ್ರು ಗೊತ್ತಾ ನಿಮ್ಗೆ? ನುಸುಳುಕೋರರನ್ನ ಹಿಡಿಯುತ್ತೇವೆ. 2 ಕೋಟಿ ಜನ ಬಂದ್ಬಿಟ್ಟವ್ರೆ ಬಾಂಗ್ಲಾ ನುಸುಳುಕೋರರು. ಆದ್ದರಿಂದ ಪಶ್ಚಿಮ ಬಂಗಾಳ, ಬಿಹಾರ ಅಲ್ಲೆಲ್ಲ ಬಂದ್ಬಿಟ್ಟಿದ್ದಾರೆ. ಅವರು ಇಲ್ಲಿರ್ತಕ್ಕಂಥವ್ರು ಎಲ್ಲ ಸವಲತ್ತುಗಳನ್ನು ಬಳಸ್ಕೊಳ್ತಾ ಇದ್ದಾರೆ, ಫೇಕ್ ಐಡಿಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನುಸುಳುಕೋರರನ್ನು ಹಿಡಿಬೇಕಾಗಿದೆ ನಾವು. ಅದಕ್ಕೋಸ್ಕರ ನಾವು SIR ಮಾಡ್ಬಿಡ್ತೀವಿ, ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಇಲ್ಲಿವರೆಗೂ ಎಷ್ಟು ಲಕ್ಷ ಜನ ಹುಡುಕಿದ್ರಿ ಇವರು ಹೇಳಿ? 100-200 ಜನನೇ ಹುಡುಕಕ್ಕಾಗಿಲ್ವಲ್ಲ. ಇವ್ರು ಹೇಳ್ದಂಗೆ ಗುಡ್ಡ ಎಗೆದು ಇಲ್ಲಿ ಹಿಡಿಯೋ ಕೆಲಸ ಯಾಕೆ ನೀವು ಮಾಡ್ತಾ ಇದ್ದೀರಾ? ಸೊ ಯಾರೋ ನುಸುಳುಕೋರರ ಹೆಸರಲ್ಲಿ SIR ಮಾಡಿ ಅದಕ್ಕೆ ಇಷ್ಟೊಂದು ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಷ್ಟೊಂದು ಜನರನ್ನ ಪಟ್ಟಿಯಿಂದ ತೆಗೆದುಹಾಕೋ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಲ್ವಾ? ಇದು ಸಂವಿಧಾನ ದ್ರೋಹದ ಕೆಲಸ ಅಲ್ವಾ ನಿಮ್ದು? ಸೊ ಮಾಡೋ ಕೆಲಸ ಅಲ್ಲ, ಸರ್ಕಾರಕ್ಕೆ ಮಾಡೋದಕ್ಕೆ 1000 ಕೆಲಸ ಇರ್ತವೆ ಮೇಡಮ್. ಅದು ಬಿಟ್ಟು ಬರೀ ಈ ರೀತಿಯಾದಂಥ ಗಮನ ಬೇರೆ ಕಡೆ ಸೆಳೆಯೋದು, ಇಲ್ಲ ಅಂತಂದ್ರೆ ಜನರನ್ನ ಬೇರೆ ಕಡೆ ಎಲ್ಲೋ ಎಂಗೇಜ್ ಮಾಡಿಬಿಡೋದು. ಇವರು ಮಾಡಿದಂಥ ಏನೇನು ಕೆಲಸಗಳಿದಾವೆ ಅವುಗಳು ಇರ್ದಾವಲ್ಲ, ಏನು ಮಾಡಬೇಕಾಗಿತ್ತು ಮಾಡಿಲ್ಲ ಅವುಗಳೆಲ್ಲ ಮುಚ್ಚಿಡೋದು. ಸೊ ಇಂಥ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಹೋಗುತ್ತಲ್ವಾ? ಸೊ ಅಂದ್ರೆ ಏನು, ಈ ಪ್ರಭುತ್ವ ಅನ್ನೋದು ಯಾವಾಗಲೂ ಸಹಿತ ಪ್ರಜೆಗಳ ಮೇಲೆ ಏನಾದ್ರು ಹೇರಿಕೆ ಮಾಡ್ತಾನೆ ಇರುತ್ತೆ. ಇದ್ರ ಅಗತ್ಯ ಇಲ್ಲ. ನೆಮ್ಮದಿ ಬದುಕಕ್ಕೆ ಬಿಡೋದೇ ಇಲ್ಲ ಜನರಿಗೆ. ಇವಾಗೂ ಸಹಿತ ಯಾವಾಗ ನೋಡಿದ್ರು ಡಿಮಾನಿಟೇಷನ್ ಅಂತಂದ್ರು, ಕ್ಯೂ ನಿಲ್ಲಿಸಿದ್ರು ನಮಗೆ ಬ್ಯಾಂಕ್ಗಳ ಮುಂದೆ, ಇದೆಷ್ಟೋ ಜನ ಸತ್ತು ಹೋದ್ರು. ಸರಿ, ಬರೀ ಇದೇ ಏನೋ ಒಂದು ಮಾಡ್ತೀನಿ ಅನ್ನೋದು, ಡಿಜಿಟಲ್ ಅನ್ನೋದು. ಮೊದಲು ಡಿಜಿಟಲ್ ಫ್ರೀ ಡಿಜಿಟಲ್ ಪೇಮೆಂಟ್ ಅನ್ನೋದು, ಮತ್ತೆ ನಾವು ಅದಕ್ಕೆ ದುಡ್ಡು ಹಾಕ್ತೀವಿ, ಅದಕ್ಕೆ ಪೇಮೆಂಟ್ ಮಾಡ್ತೀವಿ, ಅದಕ್ಕೆ ಫೈನ್ ಹಾಕ್ತೀವಿ, ಮತ್ತೊಂದು ಹಾಕ್ತೀವಿ ಅನ್ನೋದು. ಒಟ್ಟಾರೆಯಾಗಿ ಹೇಳ್ತೀನಿ, ಸರ್ಕಾರ ಅನ್ನೋದು ಯಾವತ್ತೂ ಸಹಿತ ಲೂಟಿನೇ ಮಾಡ್ತಾ ಇರೋದು. ನೀವು ಉದಾಹರಣೆಗೆ ಅಭಿವೃದ್ಧಿ ಮಾಡ್ತೀನಿ ಅಂತಾರೆ, ಇಲ್ಲಿ ಹೋಗ್ಬಿಟ್ಟು ನೀವು ಅಭಿವೃದ್ಧಿ ಅಂತ ದೊಡ್ಡ ರಸ್ತೆಗಳನ್ನ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ಮಧ್ಯದಲ್ಲಿ ಏನ್ ಮಾಡೋದು, ಟೋಲ್ ಹಾಕ್ಬಿಡೋದು, ಅಂದ್ರೆ ದುಡ್ಡು ವಸೂಲಿ ಮಾಡೋದು.
30 ವರ್ಷ 50 ವರ್ಷಗಳ ಕಾಲ. ಸೊ ಅಂದ್ರೆ ಎಲ್ಲೆಲ್ಲಿ ದುಡ್ಡು ವಸೂಲಿ ವಾಪಸ್ ಆಗುತ್ತೋ ಅವುಗಳಿಗೆ ಅಂಥ ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ. ಜನಸಾಮಾನ್ಯರಿಗೆ ನೀವು ಮಾಡಿದ್ದೇನು ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರು ಮಾಡೋದಿದನ್ನೇ SIR ಮಾಡಿದೀವಲ್ವಾ ನ್ಯಾಯಯುತವಾದ ಚುನಾವಣೆ ಅಂತ. ಯಾವುದು ನ್ಯಾಯಯುತವಾದ ಚುನಾವಣೆ? ಹಾಗಾದ್ರೆ ಜನರೇ ಇಲ್ವನ್ರಿ? ಈಗ 1 ಕೋಟಿ ಜನರನ್ನು ನೀವು ಕರ್ನಾಟಕದ ತೆಗೆದಾಕಿದಿರಲ್ಲ ಪಟ್ಟಿಯಲ್ಲಿ, 1 ಕೋಟಿ ಜನ ಇಲ್ವಾ? ಮಾಯ ಆಗೋಗ್ಬಿಟ್ರ? ಎಲ್ಲಿದ್ದಾರೆ ಅವರೆಲ್ಲ? ಅವ್ರನ್ನ ಕಂಡು ಹಿಡಿದ್ರ ನೀವು? ಇಲ್ವಲ್ಲ. ಹೋಗ್ಲಿ, ನ್ಯಾಯಯುತವಾದಂಥ ಅವಕಾಶ ಕೊಟ್ಟಿದ್ದೀರಾ ನೀವು ಪ್ರತಿಯೊಬ್ಬರಿಗೂ ಸಹಿತ? ಇಲ್ವಲ್ಲ. ಹೇಳುವುದೊಂದು ಮಾಡುವುದೊಂದು ಮಾಡ್ತಾ ಇದ್ದೀರಲ್ವಾ? ಇದು ಯಾಕೆ ಹೀಗೆ? ಸೊ ಆದ್ದರಿಂದ ನೀವು SIR ಅನ್ನೋದು ಪಕ್ಕ ಕಣ್ಕಟ್ಟು ವಿದ್ಯೆ ಆಗೋಗ್ಬಿಟ್ಟಿದೆ. ಇಲ್ಲಿ ಏನು ಅಂತ ತಮಗೆ ಬೇಕಾದವ್ರನ್ನ ಇಟ್ಕೊಳ್ಳೋದು, ಬೇಡದವ್ರನ್ನ ತೆಗೆದುಹಾಕೋದು ಅಂತ ಕೆಲಸವನ್ನು ಮಾಡಲಾಗುತ್ತೆ. ಸೊ ಆದ್ದರಿಂದ ಈ SIR ಗಮನಿಸಿ ನೀವು. BJPಯ ಏನು ಈಗ ಮತ್ತೊಂದ್ ಕಡೆ ಈಗ ಫೇಕ್ ಅನ್ನೋದಕ್ಕಿಂತ ಈ ಮಲ್ಟಿಪಲ್ ಬೇರೆ ಬೇರೆ ಕಡೆ ವೋಟರ್ ಐಡಿಗಳನ್ನೆಲ್ಲ ಇಟ್ಕೊಂಡಿರ್ತಾರೆ, 2 ಕಡೆ 3 ಕಡೆ, ಅವರನ್ನ ರಿಮೂವ್ ಮಾಡಿದ್ರೆ ಇದು ಕರೆಕ್ಟೇ ಅಲ್ವಾ ಸರ್? ಇದ್ರ ಬಗ್ಗೆ ರಿಮೂವ್ ಯಾಕೆ ರಿಮ್ ಮಾಡ್ತೀರಾ? ಬಯೋಮೆಟ್ರಿಕ್ಸ್ ತಗೊಂಬನ್ನಿ ಸಾಕು. SIR ಬೇಡ ಅಂತ ಬೇಕಾಗಿಲ್ಲ. ಬಯೋಮೆಟ್ರಿಕ್ಸ್ ಅವ್ನು ಹೆಬ್ಬಲ್ ಒತ್ತಾನೆ ಅವನ ಹೆಸರು ಬರುತ್ತಲ್ವಾ? ಒಂದೇ ಹೆಬ್ಬರನ್ನ ಬೇರೆ ಬೇರೆ ಕಡೆ ಒತ್ತಕ್ಕಾಗಲ್ವಲ್ಲ. ಬಯೋಮೆಟ್ರಿಕ್ಸ್ ತಗೊಂಡ್ ಬಾ ನೀನು. ಆಯ್ತಪ್ಪ, ಆಧಾರ್ ಕಾರ್ಡ್ ಫೇಕ್ ಮಾಡ್ತೀರಾ ಮಾಡಿ, ಆಯ್ತಾ? ಇನ್ನೊಂದು ID ಕಾರ್ಡ್, ವೋಟರ್ ಲಿಸ್ಟ್, ವೋಟರ್ದ ಐಡಿನೇ ಫೇಕ್ ಮಾಡ್ತೀರಾ ಮಾಡಿ. ನಿಮ್ಮ ಬೆರಳನ್ನ ಫೇಕ್ ಮಾಡಕ್ಕಾಗಲ್ವಲ್ಲ? ಮಾಡ್ಬೋದಲ್ವ? ನಿಮ್ಮ ಆಫೀಸಲ್ಲಿ ಒಳಗಡೆ ಬರ್ಬೇಕಾದಾಗ ನೀವು ಬೆರಳು ಒತ್ತಿ ಬರ್ತೀರಾ, ನೀವು ಒತ್ತಿ ಹೋಗ್ತೀರಾ. ಸೊ ಆದ್ದರಿಂದ ಇದನ್ನು ಸಹಿತ ಮಾಡಿದ್ರೆ ಸಾಧ್ಯ ಆಗುತ್ತಲ್ವಾ? ಅದನ್ನ ಬಿಟ್ಟುಬಿಡೋದು, ಸುಲಭವಾಗಿರೋದನ್ನೆಲ್ಲ ಬಿಟ್ಟುಬಿಡೋದು. ಅದನ್ನು ಬಿಟ್ಟು ಬರೀ ಈ ರೀತಿಯಾದಂಥ ಜನರಿಗೆ ಪೀಡನೆ ಕೊಡ್ತಕ್ಕಂಥ, ಬಾಧೆ ಕೊಡ್ತಕ್ಕಂಥ ಕೆಲಸವನ್ನು ಯಾಕ್ರಿ ಮಾಡ್ತೀರಾ ನೀವು? ಈ ದೇಶ ಈಗ ನೀವು ತಿಳ್ಕೊಂಡಂಗೆ ಇವ್ರು ಹೇಳ್ಬೋದು ಡಿಜಿಟಲ್ ದೇಶ ಅಂತ ಹೇಳ್ಬೋದು. ಇವತ್ತಿನವರೆಗೂ ಕಂಪ್ಯೂಟರ್ ಮುಟ್ಟದೇ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಮೊಬೈಲ್ ಅನ್ನು ಸಹಿತ ಆಪರೇಟ್ ಮಾಡಕ್ ಬರದೇ ಇರೋರು ಇದ್ದಾರೆ. ಎಷ್ಟೋ ಜನ ಗುಡ್ ಗಾರ್ಡಲ್ಲಿ, ಬೆಟ್ಟಗಾಡಲ್ಲಿ ಇವಾಗ ವಾಸ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರೂ ವೋಟರ್ಸ್ಗಳೇ, ನಾಗರಿಕರೇ. ಸೊ ಅವರೆಲ್ಲರೂ ಹೇಗೆ ನೀವು ಇದನ್ನ ಮಾಡ್ತೀರಾ, ವೋಟರ್ ಲಿಸ್ಟ್ ಅಲ್ಲಿ ಸೇರಿಸ್ತೀರಾ? ಅವ್ರಿಗೆ ದೇ ಆರ್ ಲೀಸ್ಟ್ ಬಾದರ್. ನೀವು ಏನು ಮಾಡ್ತೀರ ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಸೊ ಇಂಥ ಸಂದರ್ಭದಲ್ಲಿಯೂ ಸಹಿತ ನೀವು ಭಾರತೀಯರನ್ನ ಮೋಸ ಮಾಡೋ ಕೆಲಸವನ್ನ ಬಿಟ್ಬಿಡಿ ದಯವಿಟ್ಟು. ನಿಮಗೆ ಬೇಕಾಗಿರೋದು ಇಷ್ಟೇ, ವೋಟರ್ಸ್ಗಳು ಅಂತಂದ್ರೆ ಮತದಾರರು. ಮತದಾರ ಅಂದ್ರೆ ನಿಮ್ಗೆ ಅನ್ನದಾತರು. ಇವರೆಲ್ಲರಿಗೂ ಸಹಿತ ಅನ್ನದಾತರು. ನೀವು ಮೋಸ ಮಾಡೋದು ಬೇಡ. ಸರ್ಕಾರ ಅನ್ನೋದು ಮಾಡಬೇಕಾಗಿದ್ದು ಇಷ್ಟೇ, ಪ್ರತಿಯೊಬ್ಬರಿಗೂ ಜಾಗೃತಿ ಮಾಡಿ, ಪ್ರತಿಯೊಬ್ಬರು ಮನೆಗೆ ಹೋಗಿ ಪ್ರಾಮಾಣಿಕವಾಗಿ ಅಸೆಷನ್ ಮಾಡ್ಕೊಳ್ಳಿ, ಗಣತಿ ಮಾಡ್ಕೊಳ್ಳಿ. ಆ ನಂತರವೂ ಸಹಿತ ಉಳಿದ್ರೆ ಯಾಕಪ್ಪ ಉಳಿದೆ ಅಂತ ಕೇಳಿ ಅವ್ರನ್ನ ಹೋಗಿ. ಸರ್, ಈಗ ನಿಮ್ ಪ್ರಕಾರ ಈಗ ಒಂದೊಂದು ಕ್ಷೇತ್ರದಲ್ಲೂ 50% ಅರ್ಧಕ್ಕರ್ಧ ಜನ ಡಿಲೀಟ್ ಆಗಿದ್ದಾರೆ. ನಿಮ್ ಪ್ರಕಾರ ಯಾಕೆ ಡಿಲೀಟ್ ಆಗಿರಬಹುದು? ಯಾರನ್ನ ಡಿಲೀಟ್ ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾರ? ಮೇಡಮ್, ಅವ್ರನ್ನ ಅಪ್ರೋಚ್ ಮಾಡಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ನ್ಯಾಯಯುತವಾಗಿ ಈಗ ನಾನು ಇವ್ರ ಮನೇಲಿ ಇದ್ದೆ, ಬಿಟ್ಟೆ, ನಾನು ನಿಮ್ಮ ಮನೆಗೆ ಬಂದೆ, ಹೋಗ್ಬಿಟ್ಟು ಇವ್ರನ್ನ ಹೋಗಿ ಎಲ್ಲಿ ಹೋದ್ರಪ್ಪ ಅವರು ಅಂತ ಕೇಳೋಂಥದ್ದು ಸೌಜನ್ಯ ಇಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನೀನು ಬಂದಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಕೇಳಕ್ ಸೌಜನ್ಯತೆಗಳಿಲ್ಲ. ಆದ್ದರಿಂದ ಎಷ್ಟೋ ಜನ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಕ್ಕಂಥವ್ರ ಸಂಖ್ಯೆ 40% ಇದೆ. ಕೂಲಿ ಕಾರ್ಮಿಕರಿದ್ದಾರೆ. ಇವರು ಹೋಗ್ಬಿಟ್ಟು ಸಾಯಂಕಾಲ 6 ಗಂಟೆ ಮೇಲೆ SIR ಮಾಡಕ್ ಹೋಗೋದಿಲ್ಲ. 8 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆ ಬರ್ತಾರೆ. ಅವ್ರು ಇವ್ರ ಕಡೆ ಸಿಕ್ಕದಿಲ್ಲ. ಅವಾಗ ಏನ್ ಮಾಡ್ಬೇಕು? ಇವರು ಯಾವ್ಯಾವ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ ನಿಮಗೆ? ಕೂಲಿ ಕಾರ್ಮಿಕರು ಹೋಗಿ ಅಲ್ಲಿಗೆನೆ ಡಾಟಾ ತಗೊಂಡ್ ಬನ್ನಿ ನೀವು. ಸೊ ಆದ್ದರಿಂದ ನೀವು ಮೊದಲು ಜನಜಾಗೃತಿ ಮಾಡದೇನೆ, ಜನರಿಗೆ ತಿಳುವಳಿಕೆ ಕೊಡದೇನೆ, ಜನರನ್ನ ನೀವು ಸರಿಯಾದ ರೀತಿಯಲ್ಲಿ ಅಪ್ರೋಚ್ ಮಾಡದೇನೆ ಯಾಕ್ರಿ SIR ಅನ್ನೋದು ಮಾಡ್ತೀರಾ ಪ್ರಕ್ರಿಯೆ? ಸರಿ ಆಯ್ತು, ಮಾಡ್ತೀರಾ ಮಾಡಿ, ಬೇಡ ಅನ್ನೋದಿಲ್ಲ. ಡಿಲೀಷನ್ ಮಾಡಕ್ ಹೋಗಂಗಿಲ್ಲ, ಸೇರಿಸಿ, ಬೇಡ ಅನ್ನೋದಿಲ್ಲ. ಡಿಲೀಷನ್ ಮಾಡಬೇಕಾಗಿರೋದು ನೀವು ಸತ್ತವ್ರನ್ನ ಮಾತ್ರ. ಉಳಿದವ್ರು ಯಾರು ಸಹಿತ ಬರೀ ಸ್ಥಳಾಂತರ ಆಗಿರ್ತಾರೆ. ಆದ್ರೆ ಅವರು ಎಲ್ಲೂ ದೇಶ ಬಿಟ್ಟು ಜಗತ್ ಬಿಟ್ಟು ಹೋಗಿರೋದಿಲ್ಲ, ಅವ್ರು ಇಲ್ಲೇ ಇರ್ತಾರೆ. ಸೊ ಆದ್ದರಿಂದ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಆಯ್ತು ಸರ್, ವಲಸೆ ಹೋಗ್ಬಿಟ್ರು, ಆಯ್ತು. ಇಲ್ಲಿರ್ತಕ್ಕಂಥವ್ರು ಏನ್ ಮಾಡಿದ್ರು, ಬಿಹಾರಿಂದ ಬಂದಿರ್ತಾರೆ, ಅವ್ರು ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ? ಇವನು ಹೋಗಿ ಎಷ್ಟು ಜನ ಹೋಗಿರ್ತಾರೆ ಅಷ್ಟು ಜನ ಬಂದಿರ್ತಾರೆ. ಮತ್ತೆ SIR ಮಾಡೋ ಕೆಲಸನ ದಾಖಲೀಕರಣ ಮಾಡಿ. ನಾನು ಹೇಳ್ತಾರೆ, ನೀವು ಎಲ್ಲಾದ್ರೂ ಇರಿ ಪರವಾಗಿಲ್ಲ, ನೀವು ಒಂದು ಸರ್ತಿ ನಿಮ್ಮ ತಂಬನ್ನ ಕೊಟ್ರೆ ಇಲ್ಲಿ ಅವನು ಎಲ್ಲೇ ಇದ್ರೂ ಸಹಿತ ಅದು ಡಿಲೀಟ್ ಆಗ್ಬಿಡ್ಬೇಕು. ಒಂದು ಕಡೆ ಮಾತ್ರ ಇರಬೇಕು, ಜಗತ್ತಿನಲ್ಲಿ ಎಲ್ಲಾದ್ರೂ ಇರಲಿ. ಸೊ ಈ ರೀತಿಯಾಗಿ ಮಾಡುವಂತ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಮಾಡರ್ನ್ ಟೆಕ್ನಾಲಜಿ ಇದೆ. ಇವುಗಳೆಲ್ಲವನ್ನು ಬಿಟ್ಟು ಇವತ್ತುವರೆಗೂ ಹಳೆಯದಕ್ಕೆ ಜೋತ್ ಬಿದ್ದು ಮತದಾರರಿಗೆ ಅನ್ಯಾಯ ಮಾಡುವ ಕೆಲಸವನ್ನ ಯಾವತ್ತೂ ಮಾಡಬೇಡಿ. ಅದಕ್ಕಿಂತ ಹೆಚ್ಚಾಗಿ ಇವರು ಹೇಳಿದ ಹಾಗೆ ಖಾಸಗಿ ಕಂಪನಿನ ಬುಕ್ ಮಾಡ್ಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಹಿಂದಗಡೆ ಆಗಿದೆ.
ಖಾಸಗಿ ಕಂಪನಿಗಳನ್ನ ಏನಾದರೂ ನೀವು ಬುಕ್ ಮಾಡಿದ್ರೆ ಅದನ್ನ ಏನ್ ಮಾಡ್ತಾರೆ, ಸರ್ಕಾರದವರು ಅವ್ರನ್ನೇ ಬುಕ್ ಮಾಡಿಬಿಟ್ಟು ನಾನು ಹೇಳ್ದಂಗೆ ಮಾಡು, ನೀನು ಇಷ್ಟು ಕೊಡ್ತೀನಿ ಅನ್ನೋ ಇದೆ. ಸೊ ಆದ್ರಿಂದ ಅದೆಲ್ಲವನ್ನು ಬಿಟ್ಬಿಟ್ಟು ನ್ಯಾಯಯುತವಾಗಿ ಮಾಡಿ. ಆಮೇಲೆ ನನ್ನ ಉದ್ದೇಶ ಇಷ್ಟೇ, 1 ಕೋಟಿ ಜನರನ್ನ ಈಗ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದಿರಿ ನಾನಾ ಕಾರಣಗಳಿಂದ. ಈಗ ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಿ ಇಡೀ 1 ಕೋಟಿ ಜನರ ಸಂಪರ್ಕ ಮಾಡಿ, ಇದೇ BLOಗಳ ಮೂಲಕ ಮತ್ತೆ ಮರುಪರಿಶೀಲನೆ ಮಾಡಿ ಹೋಗಿ. ನೀವು ಎಲ್ಲಿ ಹೋದ್ರು, ಯಾಕೆ ಹೋದ್ರು, ಎಲ್ಲಿದೆ ಇವ್ರ ಮತದ ಮಾಡಕ್ಕಾಗತ್ತಲ್ವಾ? ಆ 1 ಕೋಟಿಯಲ್ಲಿ ಕನಿಷ್ಠ ಒಂದು 50 ಲಕ್ಷ ಜನ ಸಿಗ್ತಾರಲ್ಲ ವಾಪಸ್ ಇವ್ರಿಗೆ, ಒಂದು 30 ಲಕ್ಷ ಜನ ಸತ್ತೋಗಿದಾರೆ ಅಂತ ತಿಳ್ಕೊಳ್ಳೋಣ. ಆದ್ದರಿಂದ ಮೊದಲು ನಿಮಗೆ ಪ್ರಾಮಾಣಿಕತೆ ಇದ್ರೆ, ಚುನಾವಣೆ ಅಧಿಕಾರಿಗಳಿಗೆ ಪ್ರಾಮಾಣಿಕತೆ ಇದ್ರೆ, ನೀವು ಮಾಡಬೇಕಾಗಿರೋದು ಯಾರ್ಯಾರು ಪಟ್ಟಿಯಿಂದ ಹೆಸರು ತೆಗೆದು ಪಕ್ಕಕ್ಕೆ ಹೋಗಿದೆಯೋ, ತೆಗೆದು ಹಾಕಿದ್ದೀರೋ, ಅದು ಚಿಕ್ಕ ಪುಟ್ಟ ಕಾರಣಗಳಿಗಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಆಯ್ತಾ? ನನ್ನ ಹೆಸರು ಶಶಿಕಾಂತ್ ಅಂದ್ರೆ 2007ರಲ್ಲಿ ಶ್ರೀ ಶಶಿಕಾಂತ್ ಅಂತ ಮಾಡಿಬಿಟ್ರೆ ಒಂದೇ ಶಬ್ದ. ಈಗ ಶ್ರೀಯನ್ನು ಹೊಡೆದಾಕ್ಬೇಕು ನಾನು, ಆಗೋದಿಲ್ಲ. ಅದಕ್ಕೆ ಬೇರೆ ಫಾರ್ಮ್ ಫಿಲಪ್ ಆಮೇಲೆ ಮಾಡ್ಬೇಕು, ಇವಾಗ ಮಾಡೋಕ್ಕಾಗಲ್ಲ. ಇವಾಗ ನಾನು ಫಾರ್ಮ್ ಫಿಲಪ್ ಮಾಡಿದ್ದೇನು, ಶ್ರೀ ಶಶಿಕಾಂತ್ ಅಂತಾನೆ ಮಾಡಿದ್ದೀನಿ. ಅದರ ಅರ್ಥ ಏನು ಅಂತಂದ್ರೆ ಅದನ್ನೇ ಮಾಡಬೇಕು ನೀವು. ಮುಂದೆ ಯಾವಾಗಾದ್ರೂ ನಾವು ಹೇಳ್ತೀವಿ ಅವಾಗ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆಯ್ತಾ? ಹೋಗ್ಲಿ. ಈಗ ಏನ್ ಮಾಡ್ತಾರೆ, ನನ್ನ ಆಧಾರ್ ಕಾರ್ಡ್ನ ಅದಕ್ಕೆ ಏನಾದ್ರೂ ಅವರು ನೋಡಿದ್ರೆ, ಪರಿಶೀಲನೆ ಮಾಡಿದ್ರೆ, ಆಧಾರ್ ಕಾರ್ಡ್ ನನ್ನ ಹೆಸರು ಬೇರೆ ಇದೆ, ಶಶಿಕಾಂತ್ ಹಳ್ಳಿ ಅಂತಿದೆ, ಅಲ್ಲಿರೋ ಶ್ರೀ ಶಶಿಕಾಂತ್ ಅಂತ. ಹಾಗಾದಾಗ ಐ ಮೀನ್ ವ್ಯಾಲಿಡ್. ಅರ್ಥ ಆಯ್ತಲ್ವಾ? ಇಷ್ಟೇ. ಈಗ ನಿಮ್ಮ ಹೆಸರು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ನಿಮ್ಮ ತೆಗೆದು ಹೊರಗಡೆ ಹಾಕ್ಬಿಡೋದು, ಅವರನ್ನು IAS DDO ಪಟ್ಟಿಗೆ ಸೇರ್ಸೋದು ಬೇಕಿಲ್ಲ. ನಿಮ್ಮ ಮನೆಗೆ ಹೋಗಿರ್ತೀರಲ್ವನ್ರಿ, ಆಯ್ತು ನಿಮ್ಮ ಆಧಾರ್ ಅದಕ್ಕೆ ಸಂಬಂಧಪಟ್ಟದ್ದು ತಗೊಳ್ಳಿ, ಅದನ್ನ ಅಪ್ಲೋಡ್ ಮಾಡಿ, ಆಯ್ತಲ್ವಾ? ಈ ಕೆಲಸ ನೀವು ಮಾಡಕ್ ಆಗದೇ ಇದ್ರೆ SIR ಮಾಡೋದು ಬೇಕಾಗಿಲ್ಲ. ಈಗಾಗಲೇ ಯಾವುದೇ ರಾಜ್ಯದಲ್ಲಿಯೂ ಸಹಿತ SIR ಮೇಲೆ ಜನರಿಗೆ ಒಳ್ಳೆ ಭಾವನೆ ಇಲ್ಲ ಮೇಡಮ್. ಎಲ್ಲರೂ ಇದು ಯಾಕೋ ಇದು ಜನರ ವಿರುದ್ಧ ಅಂತಾನೆ ಅನಿಸ್ತಾ ಇದೆ. ಆದ್ರಿಂದ ಈ ಮೋಸ ವಂಚನೆಯನ್ನ ಬಿಟ್ಟು ಮೊದಲು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಲಿಕ್ಕೆ ಪೂರ್ವಭಾವಿಯಾಗಿ ನೀವು ಪರಿಷ್ಕರಣೆ ಮಾಡಿ ಅಂತ ನಾನೆಲ್ಲರೂ ಕಳಕಳಿ ಮಾಡಬೇಕು. ಹ್ಯಾರಿ ಸರ್ ಆಗ್ಲೇ ರಾಜಶೇಖರ್ ಸರ್ ಕೂಡ ಇದ್ರ ಬಗ್ಗೆ ಹೇಳಿದ್ರು. ಅಂದ್ರೆ 2002ರ ಡೇಟಾ ಬೇಸ್ ಇಟ್ಕೊಂಡು ಈಗ ಮಾಡೋದು SIR ಎಷ್ಟು ಸರಿ ಅಂತ, ಅಂದ್ರೆ ಸಾರ್ವಜನಿಕವಾಗಿ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಇದರಿಂದ? ನೋಡಿ, ಕರ್ನಾಟಕದ ಜನತೆಗೆ ನಾನೊಂದು ಮನವಿ ಮಾಡ್ತೇನೆ. ಈಗ ರಾಜಶೇಖರ್ ಅವರು, ಶಶಿಕಾಂತ್ ಅವರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ, ಜನ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಮ್ಮ ಬಹಳಷ್ಟು ಜನರಿಗೆ ಈ ದೇಶದ ಸಂವಿಧಾನ, ಕಾನೂನು, ಆಡಳಿತ ವ್ಯವಸ್ಥೆ ಹೇಗಿದೆ ಅಂತೇಳಿ ಜನಗಳಿಗೆ ಗೊತ್ತಿಲ್ಲ. ನೋಡಿ, ಸರ್ಕಾರ ಏನಾದರೂ ಒಂದು ಮಾಡಬೇಕಂತ ಹೇಳಿದರೆ 1990ರ ಆದೇಶ, 80ರ ಗೆಜೆಟ್ ನೋಟಿಫಿಕೇಶನ್, ಅದನ್ನ ಇಟ್ಕೊಂಡು ಸರ್ಕಾರ ಆದೇಶ ಮಾಡ್ತದೆ. ಸೊ ಇಲ್ಲಿ ನಮ್ಮ ಒಂದು ಮನವಿ ಏನಂತ ಹೇಳಿದರೆ ಸರ್ಕಾರಕ್ಕೆ, 2023ರಲ್ಲಿ ಚುನಾವಣೆ ಆಯಿತು. ನಾವಿಲ್ಲಿ ರಾಜಕೀಯ ಭಾಷಣ ಮಾಡೋದು ಬೇಡ, ಸರ್ಕಾರದ ಪರ ಬೇಡ, ನೀತಿ ನಿಯಮ ಚೌಕಟ್ಟಿನಲ್ಲೇ ಮಾತಾಡೋಣ. 2023ರಲ್ಲಿ ಚುನಾವಣೆ ಆಯಿತು. ಎಷ್ಟು % ಚುನಾವಣೆ ಆಗಿದೆ, ಎಷ್ಟು ಮತದಾರರು ಮತ ಹಾಕಿದ್ದಾರೆ, ಎಷ್ಟು ಬಿಟ್ಟಿದ್ದಾರೆ, ದಯವಿಟ್ಟು ಆ BBMP ವಾರ್ಡಲ್ಲಿ ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡಿ. BBMP ವಾರ್ಡಲ್ಲಿ ಮಾಡಿ 23ರ ಚುನಾವಣೆಯಲ್ಲಿ ಎಷ್ಟಾಗಿದೆ ಅಂತೇಳಿ, ಅಲ್ಲಿ ಎಷ್ಟು ಮತದಾರರಿದ್ದಾರೆ ಅಂತ ಒಂದು ಇದನ್ನು ಮಾಡಿ. ಈಗ ಸರ್ಕಾರ ಏನು ಮಾಡ್ತದೆ, ಏನೇ ಮಾಡಬೇಕಂತ ಹೇಳಿದರೆ 23ರ ಮತದಾರರ ಪಟ್ಟಿ ತಗೊಳ್ಳಿ, 26ರ ಮತದಾರರ ಪಟ್ಟಿನ ಜೊತೆಗೆ ಇಟ್ಕೊಳ್ಳಿ, 23, 26ರ ಮತದಾರ ಪಟ್ಟಿ ಇಟ್ಕೊಳ್ಳಿ, 2002 ಇಟ್ಕೊಳ್ಳಿ. ಅದನ್ನು 3ನೇ ಇಟ್ಕೊಂಡು ಈಗ ಮೊದಲ ಹಂತದಲ್ಲಿ ನೀವು ಮಾಡಿದ್ದೀರಲ್ಲ, ಇಲ್ಲಿ ನೀವು ಎಂಡ್ ಮಾಡಬೇಡಿ. ಈಗ ಏನು ಶಶಿಕಾಂತ್ ಅವರು ಹೇಳಿದ್ರೆ, ಇಲ್ಲಿ ನೀವು ಎಂಡ್ ಮಾಡಬೇಡಿ, ಇದು ಮೊದಲ ಹಂತ ಆಯಿತು. 2ನೇ ಹಂತದಲ್ಲಿ ನೀವು ಏನು ಹೇಳಿ, 23ರಲ್ಲಿ ಚುನಾವಣೆಯಲ್ಲಿ ನೀವು ಮತ ಹಾಕಿದ್ದೀರಾ ನೋಡಿ, ಈಗ ನಾವು 26ರಲ್ಲಿ ಮಾಡ್ತಾ ಇದ್ದೇವೆ, ನಿಮ್ಮ ಹೆಸರಿಲ್ಲ. ಅಲ್ಲಿ BBMP ವಾರ್ಡಲ್ಲಿ ಏನು ಮಾಡಬೇಕಂತ ಹೇಳಿದರೆ, ನಾವೊಂದು ಪ್ರಚಾರ ಮಾಡಬೇಕು. ಶಶಿಕಾಂತ್ ಅವರು ಹೇಳಿದಾಗೆ ಚುನಾವಣೆ ಬಂದಾಗ ಅವ್ರ ಪಕ್ಷದವರು, ಅವರ ಪರವಾಗಿದ್ದವರು ಮನೆಗೆ 10 ಸಾರಿ ಬರ್ತಾರೆ. ಇದೇ ಥರ ಇದನ್ನು ರಾಜಕೀಯ ಪಕ್ಷಗಳು ಮಾಡಬೇಕು. ಒಂದು ದೊಡ್ಡ ದುರಂತ ನೋಡಿ, ಅಧಿಕಾರಕ್ಕಾಗಿ ಏನೇನೋ ಪೈಪೋಟಿ ಮಾಡ್ತಾರೆ. ಶಶಿಕಾಂತ್ ಅವರಿಗೆ ಹೇಳಿದರು, ರಾಮಲಿಂಗಾರೆಡ್ಡಿ ಅವರು ಬಹಳ ದೊಡ್ಡ ವಿಚಾರವಾದಿ, ಇದೇ ಪೋರ್ಟ್ಫೋಲಿಯೋ ಬೇಕು, ಇದೇ ಮಂತ್ರಿ ಪಟ್ಟ ಬೇಕು ಅಂದರು. ಅವರ ಕ್ಷೇತ್ರದಲ್ಲಿ 52% ಇದೆ, ಅವ್ರು ಬಾಯೇ ತೆಗಿತಾ ಇಲ್ಲ. ನನಗೆ ಮಂತ್ರಿ ಮಾಡಲೇಬೇಕು ಅಂತ
ಕೃಷ್ಣಪ್ಪನವರು ಕೇಳ್ತಾರೆ, ಪ್ರಿಯಾ ಕೃಷ್ಣ ಹೇಳ್ತಾ ಇದ್ದಾರೆ ಅವ್ರ ಕ್ಷೇತ್ರದಲ್ಲಿ 53% ಜನರ ತೆಗೆದಿದ್ದಾರೆ. ಅವ್ರು ಎಲ್ಲಿ ಹೋಗಿದ್ದಾರೆ? ವಿದೇಶಕ್ಕೆ ಹೋಗಿದ್ದಾರ? ಅವ್ರ ಕ್ಷೇತ್ರದಲ್ಲಿ ನಾಳೆ ಮತದಾನ ನಡೀತಾ ಇದೆ, ಅತಿ ಹೆಚ್ಚು. ಅವ್ರು ಯಾಕೆ ಮುಂದೆ ಬರ್ತಾ ಇಲ್ಲ? ಆಡಳಿತ ಪಕ್ಷ ಮಾತಾಡಿದ್ರೆ ಏನು ತಪ್ಪಾಗಲ್ಲ. ಇವರು ಮತದಾರರಿಗೆ ದ್ರೋಹ ಮಾಡಬಾರ್ದು. ನಾಳೆ ದಿನ ನೀವು ಇಲ್ಲಿ ಹಾಕಿದ್ದೀರಾ ಶಾಸಕರಿಗೆ ಡವ ಅಂತೇಳಿ, ಅದು ನಾಳೆ ಅವ್ರಿಗೆ ಡವ ಆಗಲ್ವಾ? ಸೋರ್ತಾರಂತೆ ಈಗ ಕೃಷ್ಣಪ್ಪ ಅವ್ರಿಗೆ, ಪ್ರಿಯಾ ಕೃಷ್ಣ ಅವ್ರಿಗೆ, ಇವ್ರಿಗೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಏನೇ ಮಾತಾಡಿರೋದು ಸರ್ಕಾರದ ನೀತಿ ನಿಯಮ ಏನಿದೆ ದಯವಿಟ್ಟು ನಾನು ಮನವಿ ಮಾಡ್ತೇನೆ. 26ರ ಪಟ್ಟಿ ತಗೊಳ್ಳಿ, 23, 26ರ ಪಟ್ಟಿ ತಗೊಳ್ಳಿ, ಅದನ್ನು ಪರಿಶೀಲನೆ ಮಾಡಿ, ಆವಾಗ ಗೊತ್ತಾಗ್ತದೆ. ಮತ್ತು ಇನ್ನೊಂದು ನಂದು ಮನವಿ ನಿಮ್ಮ TV ಚಾನಲ್ ಮುಖಾಂತರ, ಮೊದಲ ಹಂತದಲ್ಲಿ ನೀವೀಗ ಸಮೀಕ್ಷೆ ಮಾಡಿದ್ದೀರಲ್ಲ, ಬಾಂಗ್ಲಾದೇಶದವರು ಎಷ್ಟು, ಪಾಕಿಸ್ತಾನದವರು ಎಷ್ಟು, ಅಮೇರಿಕದವರು ಎಷ್ಟು, ಲಿಸ್ಟ್ ಕೊಡಿ. ಒಂದು. ಎರಡನೇದು ಎಷ್ಟು ಸತ್ತೋಗಿದ್ದಾರೆ BBMP ವಾರ್ಡಲ್ಲಿ, ಅದು ಪಟ್ಟಿ ಕೊಡಿ. ಎಷ್ಟು ವರ್ಗಾವಣೆ ಹಾಕಿದ್ದಾರೆ ಅಂತ ಕೊಡಿ. ಈಗ ಸರ್ಕಾರ ಪ್ರತಿಯೊಂದಕ್ಕೂ ನಮಗೆ ನೋಟಿಸ್ ಜಾರಿ ಮಾಡ್ತಾರೆ. ಈ ನಿಯಮ ಪ್ರಕಾರ ನಿಮಗೆ ನೋಟಿಸ್ ಜಾರಿ ಮಾಡಿದ್ದೇವೆ, ನಿಮ್ಮ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಬಾರ್ದು ಅಂತೇಳಿ. ಅದೇ ರೀತಿ ಒಂದು ಕೆಲಸ ಮಾಡಿ, ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಾವು ಮೊದಲ ಹಂತದಲ್ಲಿ ಮಾಡಿದ್ದೇವೆ, ನಿಮ್ಮ ಹೆಸರಿಲ್ಲ, ಯಾಕೆ ಇಲ್ಲ, ಕೂಡಲೇ ನಮಗೆ ಬನ್ನಿ. ಚುನಾವಣಾ ಆಯುಕ್ತರು AC ರೂಮಲ್ಲಿ ಕೂತ್ಕೊಂಡು ನೀವು ಹೆದರಬೇಡಿ, ಪರಿಶೀಲಿಸಿ ಅಂತ ಹೇಳೋದು ಬೇಡ. ಏನೋಡೆ ಕಡೆಯದಾಗಿ ನಿಮಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ಭಾರತದಲ್ಲಿ ಈ ಭಯೋತ್ಪಾದಕರಂತ ನಾವು ಮಾತಾಡ್ತೇವಲ್ಲ, ಸರ್ಕಾರಿ ನೌಕರರಲ್ಲೇ ಯಾವಾಗ ದರೋಡೆ ಪ್ರವೃತ್ತಿಯ ಭಯೋತ್ಪಾದಕರಿದ್ದಾರೆ ಸರ್ಕಾರಿ ನೌಕರರು, ಅವರು ಯಾವುದೇ ಕಾರಣಕ್ಕೂ ಸೊಂಟ ಬಗ್ಗಿಸಿ ನ್ಯಾಯ ಪ್ರಕಾರ ಕೆಲಸ ಮಾಡಲ್ಲ. ಅವ್ರು ಏನೇ ಮಾಡಲಿ ಸಸ್ಪೆಂಡ್ ಆಗ್ತಾರೆ, 3 ತಿಂಗಳಿಗೆ ಅಲ್ಲೇ ಬರ್ತಾರೆ, ಅವ್ರಿಗೆ ಬಡ್ತಿ ಕೊಡ್ತಾರೆ. ಅವ್ರು ಏನೇ ಮಾಡಿದ್ರು ಅವ್ರಿಗೆ ಕೇಳಲಿಕ್ಕೆ ಯಾರು ಇಲ್ಲ. ಸರ್ ಮಾಡ್ತಾರೆ, ಮಾಡಿಸ್ಕೊಳ್ಳೋರು ಬೇಕು. ಇವಾಗ ನೋಡಿ ಕೃಷ್ಣ ಬೈರೇಗೌಡರು ಬಂದ್ರು, ಅದಕ್ಕೆ ಮುಂಚೆ ಮಲ್ಕೊಂಡಿತ್ತು ಜಿಬಿಗೆ, ಇವಾಗ ನೋಡಿ ಎಲ್ಲರೂ ಬೀದಿಯಲ್ಲಿ ಬಂದು ಮಾಡ್ತಾ ಇದ್ದಾರೆ. ಮಾಡಿಸುವ ಇಚ್ಛಾಶಕ್ತಿ ನಮ್ಮ ರಾಜಕಾರಣಿಗಳಿಗೆ ಬೇಕಾಗುತ್ತೆ. ಅಲ್ಲ, ನೀವು ಸರ್ಕಾರಿ ನೌಕರರದು ಅವ್ರದ್ದು ನೀತಿ ನಿಯಮ ಏನಿದೆ ಅದನ್ನು ನೀವು ಯಾವಾಗ ತಿದ್ದುಪಡಿ ಮಾಡ್ತೀರಾ, ಸಸ್ಪೆಂಡ್ ಸಮಯದಲ್ಲಿ 3/4 ಭಾಗ ಸಂಬಳ ರದ್ದು ಮಾಡಿ, ಬಡ್ತಿ 2 ನಿಲ್ಲಿಸಿ, ಅವರು ತೆರಿಗೆ ಹಣದಲ್ಲಿ ಬದುಕ್ತಾ ಇದ್ದಾರೆ, ಹೆಂಡತಿ ಮಕ್ಕಳಿಗೆ ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರರು ಭಯ ಪಡಬೇಕು. ಆ ರೀತಿಯಲ್ಲಿ ಕಾನೂನು ತೆಗೆದುಕೊಂಡು ಸರ್, ಯಥಾ ರಾಜ ತಥಾ ಪ್ರಜಾ ಸರ್. ನೀವು ಆಳು ವರ್ಗದವ್ರಿಗೆ MLAಗಳು MP ಗಳೇ ಬರೀ ದುಡ್ಡು ತಗೊಂಡು ಮನೇಲಿ ಮಲ್ಕೊಂಡ್ರೆ ಇವ್ರು ಏನ್ ಮಾಡ್ತಾರೆ? ಸರ್ಕಾರಿ ನೌಕರರು ಅವ್ರು ಹಿಡಿದು ಮೂಗಿಡಿದು ಕೆಲಸ ತೆಗೆದುಕೊಳ್ತಕ್ಕಂಥ ಬೇಕಲ್ಲ ನಿಮಗೆ. ಇವಾಗ ಒಂದಿಷ್ಟು ಕೆಲಸ ಆಗ್ತಾ ಇದೆ ನೋಡಿದ್ರಲ್ಲ ನೀವು, ಇದನ್ನ ಯಾಕೆ ಹಿಂದ್ಗಡೆ ಮಾಡಿಲ್ಲ ನೀವು? ಯಾಕೆ ಬೀದಿಯಲ್ಲಿ ಹೋಗ್ಬಿಟ್ಟು ನೀವು ಫುಟ್ಪಾತ್ಗಳನ್ನ ತೆರವು ಮಾಡಿಸ್ಲಿಲ್ಲ? ಯಾಕೆ ಬೆಂಗಳೂರು ಕ್ಲೀನ್ ಮಾಡಿಸ್ಲಿಲ್ಲ? ಯಾಕೆ ಅವ್ರಿಗೆಲ್ಲರೂ ಸಂಬಳ ಕೊಟ್ಕೊಂಡ್ಬಿಟ್ಟು ಯಾಕೆ ಸಾಕ್ತಾ ಇದ್ರಿ? ಬೇಕಿರ್ಲಿಲ್ವಲ್ಲ. ಸೊ ಆದ್ದರಿಂದ ಕೆಲಸ ಮಾಡೋದಲ್ಲ ಸರ್. ಈಗ ನನ್ನ ಹತ್ರ ಇವ್ರ ಹತ್ರ 10 ಜನ ಕೆಲಸ ಮಾಡ್ತಾ ಇದ್ರೆ ಅವ್ರ ಪಾಡಿಗೆ ಅವ್ರು ಬಿಟ್ಟು ಕೆಲಸ ಮಾಡೋದಿಲ್ಲ. ಇವ್ರು ಏನ್ ಮಾಡಬೇಕು, ಚಾಟಿ ತಗೊಂಡು ಆಗ ಕೆಲಸ ಮಾಡು, ಈ ಕೆಲಸ ಮಾಡಂತ ಹೇಳ್ಬಿಟ್ಟು ಶೆಡ್ಯೂಲ್ ಮಾಡಿ ಕೊಡ್ಬೇಕಾಗುತ್ತೆ. ಅಂತ ಆವಾಗಲೇ ನಿಮಗೆ ಇನ್ಕ್ರಿಮೆಂಟು, ಆವಾಗಲೇ ನಿಮಗೆ ಪ್ರಮೋಷನ್ ಅಂತ ಹೇಳ್ಬೇಕಾಗುತ್ತೆ. ಅದೆಲ್ಲ ಮಾಡದೇ ಇದ್ರೆ ಯಾವ ಕೆಲಸ ಮಾಡ್ತಾನೆ ಸರ್? ಸುಮ್ಮನೆ ಕೂತ್ಕೊಂಡು ಸಂಬಳ ತಗೊಂಡು ಹೋಗ್ತಾರೆ ಅಷ್ಟೇ. ಸಂಬಳ ಗಿಂಬಳ ಒಂದು ಲಾಸ್ಟ್ ಹೇಳ್ತೇನೆ, ಇವ್ರು ಹೇಳೋದಕ್ಕೆ ತಾವು ಏನೇ ಮಾತಾಡಿ ಭಾಷಣ ಮಾಡಿ ರಾಜಕೀಯದವರು ಸರ್ಕಾರಿ ನೌಕರರಿಗೆ ಏನು ಓಬಿರಾಯನ ಕಾಲದ ನೀತಿ ನಿಯಮಗಳಿವೆ ಅದನ್ನು ನೀವು ಯಾವಾಗ ತಿದ್ದುಪಡಿ ಮಾಡ್ತೀರಾ, ಯಾವಾಗ ಜನರು ಸಾಮಾನ್ಯ ಜನರು ಬಂದಾಗ ಅಧಿಕಾರಿಗಳು ಎದ್ದು ಅವ್ರಿಗೆ ಗೌರವ ಕೊಡಬೇಕು. ಯಾಕಂದ್ರೆ ಅವರು ಟ್ಯಾಕ್ಸ್ ದುಡ್ಡಲ್ಲಿ ಬದುಕ್ತಾ ಇದ್ದಾರೆ. ಹಾಗೆ ಸರ್ಕಾರಿ ನೌಕರರಿಗೆ ಏನೀಗ ಭದ್ರತೆ ಅಂತ ಕಾನೂನಲ್ಲಿ ಇದೆ ನೋಡಿ, ಅದನ್ನು ಅವರು ಕಡಿಮೆ ಮಾಡಬೇಕು. ಲೋಕಾಯುಕ್ತದಲ್ಲಿ ಸಾವಿರಾರು ಕೇಸ್ ಇದೆ. ಲೋಕಾಯುಕ್ತ ಯಾರು? ಜಸ್ಟಿಸು. ಅವ್ರು ಗೌರ್ಮೆಂಟ್ಗೆ ಯಾಕೆ ಕಳಿಸ್ಬೇಕು? ಈಗ ಸರ್ಕಾರಿ ನೌಕರಿಗೆ ಯಾವುದೇ ಭಯ ಇಲ್ಲ, ಭೀತಿ ಇಲ್ಲ, ಏನಿಲ್ಲ. ದುಡ್ಡು ಕೊಟ್ಟರೆ ಆಗೋಯ್ತು. ಇದೇ ತರ SIR ಮಾಡೋರೆ ಇದೇ ಸರ್ಕಾರಿ ನೌಕರರು ಭ್ರಷ್ಟರು. ಅವ್ರ ಸೊಂಟ ಬಗ್ಸ್ತಾ ಇಲ್ಲ, ಯಾವ ಬಿಲ್ಡಿಂಗ್ಗೆ ಹೋಗ್ತಾ ಇಲ್ಲ, ಕಾಟಾಚಾರಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಇದನ್ನು ಅಟ್ಲೀಸ್ಟ್ ನಮ್ಮ ಮುಖ್ಯ ನ್ಯಾಯಾಧೀಶರು ಸ್ವಯಂ ಪ್ರೇರಿತವಾಗಿ ಆದರೂ ನೋಡ್ಬೇಕು. ಸಂವಿಧಾನ ಹಕ್ಕು ಅಂತ ಮಾತಾಡ್ತೀರಾ, ಮಾನವ ಹಕ್ಕು ಅಂತ ಎಲ್ಲ ನಮ್ಮ ಹಕ್ಕುಗಳನ್ನ ಅವರು ಸರ್ಕಾರಿ ನೌಕರನ್ನ ಭ್ರಷ್ಟ ಮಾಡಿದವರು ಯಾರು ಸರ್? ಅದು ಸರ್ಕಾರಿ ನೌಕರಿಗೆ ನೀವು ಕಡಿವಾಣ ಹಾಕಿ ನೀವು ಅವ್ರಿಗೆ ಕಡಿವಾಣ ಹಾಕಿದ್ರೆ ಬರ್ತಕ್ಕಂಥ ಪರ್ಸೆಂಟೇಜ್ ನಿಂತು ಹೋಗ್ಬಿಡುತ್ತೆ. ರಾಜಶೇಖರ್ ಸರ್, ಈಗ ಜನರು ಈ ASDDO ಪಟ್ಟಿಯಲ್ಲಿ ಅವರ ಹೆಸರು ಅಂದ್ರೆ ಅರ್ಹ ಮತದಾರರ ಹೆಸರು ಕೂಡ ಆ ಪಟ್ಟಿಯಲ್ಲಿ ಬಂದಿದ್ರೆ ನೆಕ್ಸ್ಟ್ ಪ್ರಾಸೆಸ್, ಅದನ್ನ ಸರಿಪಡಿಸುವಂತ ಪ್ರಾಸೆಸ್ ಜನಸಾಮಾನ್ಯರಿಗೆ ಸುಲಭ ಆಗಿರುತ್ತಾ ಹೇಗೆ ಅಂತ? ಇಲ್ಲ, ಇದು ನನಗೆ ಗೊತ್ತಿಲ್ಲ ಮೇಡಮ್. ಬಹುಶಃ ಈ ಪ್ರಶ್ನೆಗೆ ಇವತ್ತು ನಮ್ಮ ಕರ್ನಾಟಕದ ಚೀಫ್
ಎಲೆಕ್ಷನ್ ಆಫೀಸರ್ ಹೇಳಿದ್ದಾರೆ, ಅನ್ಬು ಕುಮಾರ್ ಸರ್ನ ನೀವು ಈ ಒಂದು ಪ್ಯಾನೆಲ್ ಡಿಸ್ಕಷನ್ ಕರೆಸಿದ್ರೆ ಬಹಳ ಉತ್ತಮ ಆಗಿರೋದು. ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಮೊನ್ನೆ ದಿನ ನಮ್ಮ ಅನೇಕ ಸ್ನೇಹಿತರು ಪ್ರಗತಿಪರರು ಹೋಗಿ ಅವ್ರನ್ನ ಭೇಟಿಯಾಗಿದ್ದಾರೆ. ಭೇಟಿ ಆಗ್ಬಿಟ್ಟು ಪ್ರಶ್ನೆಗಳು ಎತ್ತಿದ್ದಾರೆ, ನೋಡಿ ಏನಾಗ್ತಿದೆ ಅನಾಹುತಗಳು. ನಾನ್ ಕೇಳಿದ್ದೇನು ಅಂದ್ರೆ, ಅವರು ಕೈ ಚಲಿ ಕೂತ್ಬಿಟ್ಟಿದ್ದಾರೆ. ನಾನು ಏನು ಮಾಡಕ್ಕಾಗಲ್ಲ, ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅದನ್ನ ಪಾಲಿಸ್ತೀನಿ ಅಷ್ಟೇ, ನಾನು ನಮ್ ಕೇಳಿ ಏನು ಇಲ್ಲ ಅಂತ ಹೇಳ್ತಾರತ್ತೆ. ಎಂತ ದುರಂತ ಅಲ್ವಾ ಮೇಡಮ್? ಹಿಂಗಾದ್ರೆ ಇದು ಜನಗಳ ಜೊತೆ ಚೆಲ್ಲಾಟ ಆಡೋದಲ್ವಾ? ಅದಕ್ಕೆ ನೋಡಿ, ಈ SIR ಬಂದಾಗಲೇ ಒಂದು ವಿಡಂಬನೆ ಎಲ್ಲ ಕಡೆ ಹರಿದಾಡ್ತು. ನಿಮಗೂ ಜ್ಞಾಪಕ ಇರ್ಬೋದು, ಇಲ್ಲಿ ತನಕ ಮತದಾರರು ಸರ್ಕಾರನ ಚುನಾಯಿಸ್ತಾ ಇದ್ವಿ, ಆದ್ರೆ ಇನ್ನು ಮುಂದೆ ಸರ್ಕಾರನೇ ಮತದಾರನ ಚುನಾಯಿಸುತ್ತೆ, ನಮ್ಗೆ ಯಾರು ವೋಟ್ ಮಾಡ್ಬೇಕು ಯಾರು ಮಾಡಬಾರ್ದು. ಅದನ್ನಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬಹಳ ದುರಂತ ಇದೆ. ನೀವು ನನ್ ಕೇಳಿದ್ರೆ ನೋಡಿ, SIR ಶುದ್ಧ ವೇಸ್ಟ್. ಸಿಂಪಲ್ ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಾನು ಹೇಳೋದೇನು ಅಂದ್ರೆ, ಈಗ ಮುಂದಿನ ವರ್ಷ ಸೆನ್ಸಸ್ ಬರ್ತಿದೆಯಲ್ವಾ ಮೇಡಮ್? ಈಗ ಸೆನ್ಸಸ್ ಜನಗಣತಿ ಇದು ಪ್ರತಿಯೊಂದು ತಲೆಗಳು ಎಣಿಸ್ತಾರೆ. ಎಣಿಸಕ್ ಬಿಡಿ, ಎಲ್ಲ ತಲೆಗಳು ಎಣಿಸಿದ ಮೇಲೆ ಅದರಲ್ಲಿ ಬದುಕಿರೋರು ಎಷ್ಟು ಗೊತ್ತಾಗತ್ತೆ ನಮಗೆ. ನೀವು ವೋಟರ್ಸ್ ಕಂಪೇರ್ ಮಾಡಿ, ಟ್ಯಾಲಿ ಮಾಡಿ, ಇವತ್ತು ಎಷ್ಟು ಅಡ್ವಾನ್ಸ್ ಆಗಿದೆ ಕಂಪ್ಯೂಟರ್ಸ್ ಎಲ್ಲ. ನೀವು ಡಿಜಿಟಲ್ ಇದಕ್ಕೆ ಹೋದ್ರೆ AI ಬಳಸ್ಕೊಂಡು ನೀವು ನೋಡಿ ಗೊತ್ತಾಗ್ತದೆ ಅದ್ರಲ್ಲಿ ಎಷ್ಟು ಎಕ್ಸ್ಟ್ರಾ ವೋಟರ್ಸ್ ಬಂದ್ರು ಪತ್ತೆ ಹಚ್ಚಿ ನೀವು. ಆಮೇಲೆ SIR ಅಂತದ್ದು ಏನೋ ಒಂದು ಎಲೆಕ್ಟ್ರಲ್ ರಿವಿಷನ್ ಮಾಡಬೇಕು ಅಂತ ಒಂದು ಪ್ರೋಸೆಸ್ ಅಲ್ಲಿ ಮಾಡಿ. ಇದು ನ್ಯಾಯಯುತ. ಇಲ್ಲಾಂದ್ರೆ ನೋಡಿದ್ರೆ ಶಿಯರ್ ವೇಸ್ಟ್ ಆಫ್ ಪಬ್ಲಿಕ್ ಮನಿ ಇದು SIR ಮಾಡೋದು. ಸಾವಿರಾರು ಕೋಟಿ ಮೇಡಮ್, ನಂದು ನಿಮ್ದು ದುಡ್ಡಿದು ಸಾವಿರಾರು ಕೋಟಿ ತಗೊಂಡು ವೇಸ್ಟ್ ಮಾಡ್ತಾ ಇದ್ದಾರೆ. ಯಾವ್ದಕ್ಕೆ? ಶುದ್ಧ ನಾನ್ ಸೆನ್ಸಿಗೆ ಎಲ್ಲ. ನೋಡಿ ಇವತ್ತು ಬಹಳ ದುರಂತ ಅಂದ್ರೆ, ಯಾರೋ ವಲಸೆ ಬಂದಿದ್ದು, ಎಲ್ಲಿದೆ ನುಸುಳುಕೋರರು? ಬಿಹಾರದ ಪಟ್ಟಿ ಕೊಡಿ ಸ್ವಾಮಿ. ನುಸುಳುಕೋರು ಎಷ್ಟು ಜನ ಇದ್ದಾರೆ ಬಿಹಾರಲ್ಲಿ? ಎಷ್ಟು ಜನ ಸಿಕ್ಕಿದ್ರು ಪಟ್ಟಿ ಕೊಡಿ. ಬೆಂಗಾಲಲ್ಲಿ ಎಷ್ಟು ಜನ ಸಿಕ್ಕಿದ್ರು ಪಟ್ಟಿ ಕೊಡಿ. ಕೊಡ್ತೀರಾ? ಕೊಡಲ್ಲ. ವೇರ್ ಇಸ್ ಅಕೌಂಟಬಿಲಿಟಿ? ನೋಡಿ, ಇವತ್ತು ಕೇಂದ್ರ ಸರ್ಕಾರಕ್ಕೆ ಅಕೌಂಟಬಿಲಿಟಿ ಅನ್ನೋದೇ ಇಲ್ಲ. ಮೊನ್ನೆ ಅದ್ಭುತವಾಗಿ ವಿದ್ಯಾರ್ಥಿ ಚಳವಳಿ ಆಯ್ತು ದೆಹಲಿನಲ್ಲಿ, ಅದ್ಭುತ ಚಳವಳಿ ಅದು. ಆ ಚಳವಳಿಯಿಂದ ಒಂದು ಅಕೌಂಟಬಿಲಿಟಿ ತಂದ್ರು. ಈಗ ಎಲೆಕ್ಷನ್ ಅಲ್ಲಿ ಎಲ್ಲಿದೆ ಅಕೌಂಟಬಿಲಿಟಿ? ಕೊಡಿ ನೀವು. ಈಗ ಯಾವ್ದನ್ನ ಮಾಡ್ಬೇಕಾದ್ರೂ ಕೂಡ ಜನಾಭಿಪ್ರಾಯ ಕೇಳ್ಬೇಕಲ್ಲ. ಇಸ್ ಇಟ್ ನಾಟ್ ಟಾರ್ಚರಿಂಗ್ ದಿ ಪೀಪಲ್? ಜನಸಾಮಾನ್ಯ ಸುಮ್ಮನೆ ಟಾರ್ಚರ್ ಗಚ್ಚೋದು. ಟಾರ್ಚರ್ ಗತ್ತು ಯಾವುದೋ ಒಂದು ಇಲ್ದಿರೋ ಸಮಸ್ಯೆ ಹುಟ್ಟಾಕೋದು, ಇದು ನಡೀತಾ ಇದೆ. ಯಾರು ಬೇಕಿತ್ತು ಹೇಳಿ? ನಾನೀಗ್ಲೂ ಹೇಳ್ತೀನಿ ನೋಡಿ, ಈ ಸೆನ್ಸಸ್ ಮಾಡಿ, ನೀವು ಸೆನ್ಸಸ್ ಮಾಡಿಬಿಟ್ಟು ಸೆನ್ಸಸ್ ಪ್ರಕಟ ಮಾಡಿ, ಆಮೇಲೆ ನೀವು ಟ್ಯಾಲಿ ಮಾಡಿ ಎಲೆಕ್ಟ್ರಲ್ ಲಿಸ್ಟ್ ಜೊತೆಗೆ ವೋಟರ್ಸ್ ಲಿಸ್ಟ್ ಜೊತೆಗೆ ಹೇಳಿ. ಆಮೇಲೆ ದಿಸ್ ಇಸ್ ಎ ಪ್ರೋಸೆಸ್. ನನ್ ಕೇಳಿದ್ರೆ ಇದು ಬಿಟ್ಟು ಇವಾಗ ಇದು ಕೂತ್ಕೊಂಡು, ಅದಕ್ಕೆ ನಾನು ಹೇಳಿದ್ದು ಇಟ್ ಈಸ್ ಎ ಸೆಲೆಕ್ಟಿವ್ ಇಂಟೆನ್ಸಿವ್ ರಿಮೂವಲ್ SIR ಅಂದ್ರೆ. ಅರೆ ಜನ ರಿಮೂವಲ್ ಆಫ್ ವೋಟರ್ಸ್. ನೋಡಿ, ನಮ್ಮ ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಕೂಡ ವಿ ಗೇವ್ ಫ್ರಾಂಚೈಸ್. ಎಲೆಕ್ಟ್ ಮಾಡೋ ಹಕ್ಕಿದೆ, ವೋಟ್ ಮಾಡೋ ಹಕ್ಕಿದೆ. ಇದು ನೋಡಿ, ಕೇಂದ್ರ ಸರ್ಕಾರ ಕೂತ್ಕೊಂಡು ನಮ್ಮ ವೋಟಿನ ಹಕ್ಕನ್ನು ಕಸಿದುಕೊಳ್ಳುತ್ತಂದ್ರೆ ಏನ್ ಮೇಡಮ್ ಇದು? ಇನ್ನು ಬಹಳ ನೋವಿನ ವಿಷಯ ನನಗಿದು. ಸುಪ್ರೀಂ ಕೋರ್ಟ್ ಹೋದ್ರೆ 27 ಲಕ್ಷ ಜನ ಅವ್ರ ಪರವಾಗಿ ಹೋದ್ರೆ, 27 ಲಕ್ಷ ಜನ ನಿಮ್ದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಲ್ವಾ? ಪೆಂಡಿಂಗ್ ಇಡನ್ ಬಿಡ್ರಿ, ಮುಂದೆ ಯಾವಾಗಲಾದ್ರೂ ವೋಟ್ ಮಾಡಿ. ಏನ್ ಆಟನ ಇದು? ಇನ್ನು ಏನ್ ಮೇಡಮ್ ಇದು? ವೆದರ್ ವಿ ಆರ್ ಟಾಕಿಂಗ್ ಡೆಮೋಕ್ರಸಿಲಿ ಇದೀವೋ ಆಟೋಕ್ರಸಿಲಿ ಇದೀವೋ, ಎಲ್ಲಿದ್ದೀವಿ ನಾವೀಗ? ವೆರಿ ವೆರಿ ಅನ್ಫಾರ್ಚುನೇಟ್ ಇದು. ಅಂದ್ರೆ ಇವತ್ತು ನಂತರ ನಿಮ್ಮ ತರ ಸಾಮಾನ್ಯ ಜನರು, ಬಡವರು, ರೈತರು, ಕಾರ್ಮಿಕರು, ದಲಿತರು, ಶೋಷಣೆಗೆ ಒಳಗಾದವರು, ನಮ್ಮ ಕೂಗಿಗೆ ಬೆಲೆನೇ ಇಲ್ಲ ಇಲ್ಲಿ. ಎಂತ ದುರಂತ ಅಲ್ಲ ಇದು? ಸೊ ಅತ್ಯಂತ ಖಂಡನೀಯವಾಗಿ ನಡೀತಾ ಇರೋದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ. ಈಗ ವೋಟರ್ಸ್ ಡಿಲೀಟ್ ಮಾಡೋದಂದ್ರೆ ಎಂತ ದುರಂತ ನೋಡಿ ಇದು. ಇದಕ್ಕೆ ಇವತ್ತು ಈ ಅಧಿಕಾರಿಗಳು ಉತ್ತರ ಕೊಡ್ಬೇಕು, ಏನ್ ಮಾಡ್ತೀರಾ ಅಂತ. ಏನ್ ಮಾಡ್ತೀರಾ ಉತ್ತರ ಕೊಡಕ್ ಮುಂಚೆ ಇಲ್ಲಿ ತನಕ ಏನ್ ಡಿಲೀಟ್ ಆಗಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಜನ, ಅವ್ರಿಗೆ ಏನ್ ನ್ಯಾಯ ಕೊಡ್ತಾರೆ ನಿಮ್ಗೆ ಗೊತ್ತಿಲ್ಲ ಮೇಡಮ್? ಒಬ್ರು ಜಡ್ಜ್, ಪ್ರಾಮಾಣಿಕ ಜಡ್ಜು, ಅವರು ಅಡ್ಜುಡಿಕೇಶನ್ ಆಗೋ ಪ್ರೋಸೆಸ್ ನೋಡ್ಬಿಟ್ಟು ಇದು ಹಿಂಗೆ ಮುಂದುವರೆದ್ರೆ ಇದು ಸೆಟ್ಲ್ ಆಗೋದಕ್ಕೆ 50 ವರ್ಷ ಬೇಕು ಅಂತೇಳಿ ಬೇಸತ್ಬಿಟ್ಟು ಅವರು ಜಡ್ಜ್ ಪೋಸ್ಟ್ಗೆ ರಾಜೀನಾಮೆ ಕೊಟ್ಬಿಟ್ರು ಪ್ರಾಮಾಣಿಕರು. ಇದು ನಮ್ಮ ಪ್ರಾಮಾಣಿಕ ಜಡ್ಜ್ಗಳು ಮಾಡ್ಬೇಕಾದ್ರೆ ಕೆಲಸ ಇವತ್ತು. ಇದು ಆಗಿರೋ ಕಥೆ. ಎಲ್ಲಿ ಮಾಡ್ತೀರಾ ನೀವು ಭಾರತದ ದೊಡ್ಡ ದೇಶದಲ್ಲಿ? ಅದಕ್ಕೆ ನನಗನ್ಸಿದ್ದು ಇದು ಆಗಬೇಕು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.